ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕನ್ನಡದ ವ್ಯಾಕರಣಾಂಶ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಸರಳವಾದ ವಾಕ್ಯವನ್ನು ತಗೊಳ್ಳೋಣ. ರಾಮನು ಹಣ್ಣನ್ನು ತಿಂದನು. ನಮಗೆಲ್ಲ ಗೊತ್ತು, ತಿಂದನು ಅನ್ನೋದು ಕ್ರಿಯೆಯನ್ನು ಸೂಚಿಸ್ತದೆ. ಇದು ಕ್ರಿಯಾಪದ. ಯಾರು ಹಣ್ಣನ್ನು ತಿಂದರು? ರಾಮನು ಹಣ್ಣನ್ನು ತಿಂದನು. ಯಾರು ಕೆಲಸವನ್ನು ಮಾಡ್ತಾರೆ ಅದು ಕರ್ತೃಪದ ಆಗಿರುತ್ತೆ. ಇಲ್ಲಿ ರಾಮ, ರಾಮ ಅನ್ನೋದು ಕರ್ತೃಪದ. ಹಾಗೆ ಹಣ್ಣನ್ನು ಅನ್ನೋದು ಕರ್ಮಪದ ಆಗಿರುತ್ತೆ. ಯಾಕಂದ್ರೆ ಕರ್ಮಪದ ಏನ್ ಮಾಡುತ್ತೆ? ಕ್ರಿಯಾಪದದ ಅರ್ಥವನ್ನ ಸಂಪೂರ್ಣಗೊಳಿಸುತ್ತೆ. ರಾಮನು ತಿಂದನು ಅಂದಾಗ ಏನನ್ನ ತಿಂದನು ಅನ್ನುವ ಪ್ರಶ್ನೆ ಬರುತ್ತಲ್ವಾ? ಹಣ್ಣನ್ನು ತಿಂದನು ಅಂದಾಗ ವಾಕ್ಯ ಸಂಪೂರ್ಣ ಆಗತ್ತೆ. ಹಾಗಾಗಿ ಕ್ರಿಯಾಪದದ ಅರ್ಥವನ್ನ ಸಂಪೂರ್ಣಗೊಳಿಸುವಂತಹ ಪದವನ್ನ ನಾವು ಕರ್ಮಪದ ಅಂತ ಹೇಳ್ತೀವಿ. ಇಲ್ಲಿ ರಾಮನು ಅನ್ನುವುದು ಕರ್ತೃಪದ, ಯಾರು ಕ್ರಿಯೆಯನ್ನ ಮಾಡ್ತಾನೋ ಅವನು. ಹಣ್ಣನ್ನು ಅನ್ನೋದು ಕರ್ಮಪದ, ಮತ್ತೆ ತಿಂದನು ಅನ್ನೋದು ಕ್ರಿಯಾಪದ ಆಗಿದೆ. ಈ ಕರ್ತೃ ಕರ್ಮ ಕ್ರಿಯಾಪದಗಳನ್ನ ಅವುಗಳ ಮಧ್ಯೆ ರಿಲೇಶನ್ಶಿಪ್ ಏನು, ನಾವು ಅದನ್ನ ಹೇಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಕರ್ತರಿ ವಾಕ್ಯನ ಅಥವಾ ಕರ್ಮಣಿ ವಾಕ್ಯನ ಅನ್ನೋದು ನಿರ್ಧಾರ ಆಗತ್ತೆ. ಈಗ ನಾವು ಉದಾಹರಣೆಗೆ ಈ ಮೊದಲನೇ ವಾಕ್ಯವನ್ನೇ ನೋಡೋಣ. ಇಲ್ಲಿ ಅದಕ್ಕಿಂತ ಮೊದಲು ಡೆಫಿನೇಷನ್ ನೋಡೋದಾದ್ರೆ, ಕರ್ತೃಪದವೇ ಪ್ರಧಾನವಾಗಿರುವ ವಾಕ್ಯವನ್ನ ಕರ್ತರಿ ವಾಕ್ಯ ಅಂತ ಹೇಳ್ತಾರೆ. ಕರ್ತೃಪದವೇ ಪ್ರಧಾನ. ಇಲ್ಲಿ ರಾಮನು ಹಣ್ಣನ್ನು ತಿಂದನು. ಯಾರು ಹಣ್ಣನ್ನು ತಿಂತಾರೆ ಅನ್ನೋದೇ ಈ ವಾಕ್ಯದಲ್ಲಿ ಪ್ರಧಾನವಾಗಿರುತ್ತೆ. ಹಾಗಾಗಿ ಇದರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಹಾಗೆ ಕರ್ತೃಪದವೇ ಪ್ರಧಾನವಾಗಿರುವ ವಾಕ್ಯವನ್ನ ನಾವು ಕರ್ತರಿ ವಾಕ್ಯ ಅಂತ ಹೇಳ್ತೀವಿ ಅಂತ. ಇಲ್ಲಿ ನೋಡಿದ್ರೆ ರಾಮನು, ಉ ಅನ್ನೋದೇನು? ಪ್ರಥಮಾ ವಿಭಕ್ತಿ ಅಲ್ವಾ? ಇಲ್ಲಿ ಕರ್ತೃಪದ ಏನಿರುತ್ತೆ? ಪ್ರಥಮಾ ವಿಭಕ್ತಿಯಲ್ಲಿರುತ್ತೆ. ಆಮೇಲೆ ಕರ್ಮಪದ ಅನ್ನು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ. ಆಮೇಲೆ ಕ್ರಿಯಾಪದ ಆಗತ್ತೆ. ಇಲ್ಲಿ ನಾವು ಸಾಮಾನ್ಯ ಲಕ್ಷಣಗಳನ್ನು ನೋಡಿದ್ರೆ, ಕರ್ತರಿ ವಾಕ್ಯದ ಸಾಮಾನ್ಯ ಲಕ್ಷಣಗಳನ್ನು ನೋಡಿದ್ರೆ ಕರ್ತೃಪದವು ಪ್ರಥಮಾ ವಿಭಕ್ತಿಯಲ್ಲಿ ಇರುತ್ತೆ. ಆದರೆ ಕೆಲವೊಮ್ಮೆ ಕರ್ತೃಪದಕ್ಕೆ ಯಾವ ವಿಭಕ್ತಿ ಪ್ರತ್ಯಯಗಳು ಸೇರೋದಿಲ್ಲ. ಯಾಕಂದ್ರೆ ಪ್ರಥಮಾ ವಿಭಕ್ತಿ ಅನ್ನೋದು ಕನ್ನಡದಲ್ಲಿ ಮ್ಯಾಂಡಿಟರಿ ಅಲ್ಲ. ನಾವು ಸಂಸ್ಕೃತದಿಂದ ತೆಗೆದುಕೊಂಡಿರೋದು ಅದನ್ನ. ನಾವು ರಾಮನು ಹಣ್ಣನ್ನು ತಿಂದನು ಅಂತಾನು ಹೇಳ್ಬಹುದು, ರಾಮ ಹಣ್ಣನ್ನು ತಿಂದನು ಅಂತಾನು ಹೇಳ್ಬಹುದು. ಹಾಗೆ ಗೌರಿ ಹಾಲನ್ನು ಕುಡಿದಳು, ಇಲ್ಲಿ ಗೌರಿಯು ಅಂತ ನಾವು ಹೇಳಿಲ್ಲ. ಹೇಳಲೂಬಹುದು, ಹೇಳ್ದೇನೂ ಇರಬಹುದು. ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿರುತ್ತೆ, ಆದ್ರೆ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. ಆಮೇಲೆ ಕರ್ಮಪದವು ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ. ನೋಡಿ, ಕರ್ಮಪದ ಹಣ್ಣು, ಹಣ್ಣನ್ನು ಅಂತ ಇರುತ್ತೆ ಯಾವಾಗ? ಕರ್ತರಿ ವಾಕ್ಯದಲ್ಲಿ. ಹಾಗೆ ಗೌರಿಯು ಹಾಲನ್ನು ಕುಡಿಯುತ್ತಾಳೆ, ಮಕ್ಕಳು ಪಾಠವನ್ನು ಓದುವರು, ಎಲ್ಲನೂ ದ್ವಿತೀಯ ವಿಭಕ್ತಿಯಲ್ಲಿದೆ ಅಲ್ವಾ? ದುರ್ಗೆಯು ರಾಕ್ಷಸರನ್ನು ಕೊಂದಳು, ಈ ತರ. ಹಾಗಾದ್ರೆ ಎಲ್ಲ ಟೈಮಲ್ಲೂ ಇರ್ಲೇಬೇಕಾ? ಇಲ್ಲ. ಕೆಲವು ಸಲ ದ್ವಿತೀಯ ವಿಭಕ್ತಿ ಇಲ್ದೇನು ವಾಕ್ಯ ಅರ್ಥವನ್ನ ಕೊಡುತ್ತೆ. ಉದಾಹರಣೆಗೆ ರಾಮನು ತಿಂಡಿ ತಿಂದನು, ತಿಂಡಿಯನ್ನು ತಿಂದನು ಅಂತಾನೆ ಹೇಳ್ಬೇಕು ಅಂತ ಇಲ್ಲ ಅಲ್ಲ ಕನ್ನಡದಲ್ಲಿ. ಕೆಲವು ಪದಗಳು ಹಾಗೆ ಹೇಳಬಹುದು. ರಾಮ ಊಟ ಮಾಡಿದನು ಅಂತಾನು ಹೇಳ್ಬಹುದು. ಆದ್ರೆ ದುರ್ಗೆಯು ರಾಕ್ಷಸರನ್ನು ಅಂತಾನೆ ಹೇಳ್ಬೇಕು. ದುರ್ಗೆಯು ರಾಕ್ಷಸ ಕೊಂದಳು ಅಂತ ಹೇಳಿದ್ರೆ ವಾಕ್ಯ ಸರಿಯಾಗೋದಿಲ್ಲ. ಆದ್ರೆ ಕೆಲವು ಸಲ ಕೆಲವು ಪದಗಳಿಗೆ ನಾವು ದ್ವಿತೀಯ ವಿಭಕ್ತಿಯನ್ನ ಉಪಯೋಗಿಸದೇ ಇದ್ರೂ ಪರವಾಗಿಲ್ಲ, ಎಕ್ಸೆಪ್ಷನ್ಗಳು ಇರ್ತವೆ. ಸಾಮಾನ್ಯ ನಿಯಮಗಳೇನಂತ ಹೇಳಿದ್ರೆ ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲಿರುತ್ತೆ, ಕರ್ಮಪದವು ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ. ಮತ್ತೆ ಮುಖ್ಯವಾದದ್ದೇನೆಂದ್ರೆ ಕ್ರಿಯಾಪದದ ಲಿಂಗ ಮತ್ತು ವಚನವು ಕರ್ತೃಪದವನ್ನ ಅನುಸರಿಸುತ್ತದೆ. ಇದು ಬಹುಮುಖ್ಯವಾದಂಥ ಲಕ್ಷಣ. ಇದು ಅದೇ ಹೇಳ್ತಾ ಇರೋದು, ಕರ್ತೃಪದವೇ ಪ್ರಧಾನ ಅಂತ. ಇಲ್ಲಿ ರಾಮನು ಅನ್ನೋದು ಕರ್ತೃಪದ ಅಲ್ವಾ? ತಿಂದನು ಅನ್ನೋದು ಕ್ರಿಯಾಪದ. ಇಲ್ಲಿ ರಾಮನ್ ಏನ್ ಹೇಳು? ರಾಮ ಅನ್ನೋದು ಪುಲ್ಲಿಂಗ ಮತ್ತೆ ಏಕವಚನ, ಅದಕ್ಕಾಗಿ ನಮ್ಮ ಕ್ರಿಯಾಪದ ತಿಂದನು ಅಂತ ಆಗಿದೆ. ಅದೇ ಗೌರಿ ಅಂದಾಗ ಏನಾಯ್ತು? ಕುಡಿಯುತ್ತಾಳೆ ಅಂತ. ಇಲ್ಲಿ ಸ್ತ್ರೀಲಿಂಗ ಬಂತು ನೋಡಿ, ಆಯ್ತಾ? ಕರ್ತೃಪದದ ಲಿಂಗ ಏನಿದೆ ಅದರ ಮೇಲೆ ನಮ್ಮ ಕ್ರಿಯಾಪದದ ಲಿಂಗ ಮತ್ತೆ ವಚನ ನಿರ್ಧಾರ ಆಗತ್ತೆ. ಇಲ್ಲಿ ಕರ್ತೃಪದ ಸ್ತ್ರೀಲಿಂಗದಲ್ಲಿದೆ ಮತ್ತೆ ಏಕವಚನದಲ್ಲಿದೆ, ಹಾಗಾಗಿ ಇದು ಕುಡಿಯುತ್ತಾಳೆ ಅಂತ ಆಯ್ತು. ಅದೇ ಇದನ್ನು ನೋಡಿ, ಮಕ್ಕಳು ಬಹುವಚನದಲ್ಲಿದೆ ಅಲ್ಲ ಕರ್ತೃಪದ, ಹಾಗಾಗಿ ಇಲ್ಲಿ ಕೂಡ ಬಹುವಚನ ಬಂತು, ಓದುವರು ಅಂತ ಆಯ್ತು. ಹಾಗೆ ದುರ್ಗೆಯು ಇಲ್ಲಿ ಸ್ತ್ರೀಲಿಂಗ ಮತ್ತೆ ಏಕವಚನ, ರಾಕ್ಷಸರನ್ನು ಕೊಂದಳು ಅಂತ ಆಯ್ತು. ಹಾಗಾಗಿ ಕ್ರಿಯಾಪದದ ಲಿಂಗ ಮತ್ತು ವಚನವು ಕರ್ತೃಪದವನ್ನ ಅನುಸರಿಸುತ್ತದೆ. ಇಲ್ಲಿ ಯಾವ ಲಿಂಗ ವಚನ ಇದೆ
ಅದ್ರ ಪ್ರಕಾರ ನಿಮ್ಮ ಕ್ರಿಯಾಪದದ ಲಿಂಗ ಮತ್ತು ವಚನಗಳು ನಿರ್ಧಾರ ಆಗತ್ತೆ. ಇಲ್ಲಿ ಕರ್ಮಪದ ಏನ್ ಬೇಕಾದ್ರೂ ಇರ್ಬೋದು, ಅದು ಆಗೋದಿಲ್ಲ. ಉದಾಹರಣೆಗೆ ದುರ್ಗೆಯು ರಾಕ್ಷಸರನ್ನು ಕೊಂದಳು, ಇಲ್ಲಿ ರಾಕ್ಷಸರನ್ನು ಅಂತ ಬಹುವಚನ ಇದೆ, ಆದ್ರೂ ಇಲ್ಲಿ ಏನ್ ಬರುತ್ತೆ ಕ್ರಿಯಾಪದ ಕೊಂದಳು. ಯಾಕೆ ಹೇಳಿ, ಅಲ್ಲಿ ಕರ್ತೃಪದ, ಯಾರು ಕೊಲ್ತಾ ಇದ್ದಾರೆ, ದುರ್ಗೆಯು, ಸ್ತ್ರೀಲಿಂಗ ಏಕವಚನ, ಹಾಗಾಗಿ ಇಲ್ಲಿ ಕೊಂದಳು ಅಂತ ಬರುತ್ತೆ. ಇದು ಬಹುಮುಖ್ಯವಾದ ನಿಯಮ. ಕ್ರಿಯಾಪದದ ಲಿಂಗ ಮತ್ತು ವಚನವು ಕರ್ತೃಪದವನ್ನ ಅನುಸರಿಸುತ್ತದೆ. ಇದನ್ನ ನೋಡಿ ನೀವು ವಾಕ್ಯವು ಕರ್ತರಿ ವಾಕ್ಯನೋ ಅಥವಾ ಕರ್ಮಣಿ ವಾಕ್ಯನೋ ಅಂತ ಹೇಳ್ಬಿಟ್ಟು ಗುರುತಿಸಬಹುದು. ಈಗ ನಾವು ಅದೇ ಕರ್ಮಣಿ ವಾಕ್ಯವನ್ನ ತಗೊಂಡ್ರೆ, ಕರ್ಮಣಿ ವಾಕ್ಯ ಅಂತಂದ್ರೆ ಕರ್ಮಪದವೇ ಪ್ರಧಾನವಾಗಿರುವಂತ ವಾಕ್ಯ. ಇಲ್ಲಿ ರಾಮನು ಹಣ್ಣನ್ನು ತಿಂದನು, ಅದನ್ನ ನಾವು ಕರ್ಮಣಿ ವಾಕ್ಯ ಮಾಡಿದಾಗ ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು ಅಂತ ಆಯ್ತು. ಹಣ್ಣು ಅನ್ನೋದು ಕರ್ಮಪದ. ಈ ಇಡೀ ವಾಕ್ಯ ಇದೆಯಲ್ಲ ಕರ್ಮಪದದ ಮೇಲೆ ಡಿಪೆಂಡ್ ಆಗಿದೆ. ಈಗ ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು, ಅದೇ ಕೋತಿಯಿಂದ ಅಂತಾದ್ರೂ ಕೋತಿಯಿಂದ ಹಣ್ಣು ತಿನ್ನಲ್ಪಟ್ಟಿತು, ಅಥವಾ ಮಕ್ಕಳಿಂದ ಅಂತಾದ್ರೆ ಮಕ್ಕಳಿಂದ ಹಣ್ಣು ತಿನ್ನಲ್ಪಟ್ಟಿತು. ಇಲ್ಲಿ ನಿಮ್ಮ ಕರ್ತೃಪದ ಇದೆಯಲ್ಲ ಅದು ಬಹುವಚನವೇ ಆಗಿರ್ಲಿ, ಏಕವಚನವೇ ಆಗಿರ್ಲಿ, ಸ್ತ್ರೀಲಿಂಗನೇ ಆಗಿರ್ಲಿ, ಪುಲ್ಲಿಂಗನೇ ಆಗಿರ್ಲಿ, ಈ ವಾಕ್ಯದ ಮೇಲೆ ಏನು ಪರಿಣಾಮ ಇಲ್ಲ. ಅದು ನಿಮ್ಮ ಕರ್ಮಪದ ಏನು ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು, ಅದನ್ನೇ ನಾನು ರಾಮನಿಂದ ಹಣ್ಣುಗಳು ಅಂತ ನನ್ನ ಕರ್ಮಪದ ಚೇಂಜ್ ಆಗ್ಬಿಟ್ರೆ ತಿನ್ನಲ್ಪಟ್ಟವು ಅಂತ ಆಗತ್ತೆ. ಅಂದ್ರೆ ಕರ್ಮಪದವೇ ಪ್ರಧಾನ ಆಗಿರುತ್ತೆ ಅಂತ ವಾಕ್ಯಗಳನ್ನ ನಾವು ಕರ್ಮಣಿ ವಾಕ್ಯಗಳು ಅಂತ ಹೇಳ್ತೀವಿ. ಇದರ ಸಾಮಾನ್ಯ ಲಕ್ಷಣಗಳನ್ನ ಈಗ ನೋಡೋಣ. ಈಗ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ. ಈಗ ನಾವಿಲ್ಲಿ ಕರ್ತೃಪದ, ರಾಮ ಅನ್ನೋದು ಕರ್ತೃಪದ ಅಲ್ವಾ, ಅದು ರಾಮನಿಂದ ಅಂತ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ. ಕರ್ಮಪದವು ಪ್ರಥಮ ವಿಭಕ್ತಿಯಲ್ಲಿರುತ್ತೆ. ಹಣ್ಣು ಅನ್ನೋದು ಕರ್ಮಪದ, ಅದು ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ. ಆಯ್ತಾ? ಈಗ ಇಲ್ಲಿ ಅದೇ ನಮ್ಮ ಕರ್ತರಿ ವಾಕ್ಯದಲ್ಲಾಗಿದ್ರೆ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಇತ್ತಲ್ವಾ, ಅದು ಕರ್ಮಣಿ ವಾಕ್ಯ ಆಗುವಾಗ ಏನಾಯ್ತು, ಕರ್ತೃಪದವು ತೃತೀಯ ವಿಭಕ್ತಿ ಆಯ್ತು, ಕರ್ಮಪದವು ಪ್ರಥಮ ವಿಭಕ್ತಿ ಆಯ್ತು. ಇದು ಮೊದಲನೆಯ ಲಕ್ಷಣ. ಆಮೇಲೆ ಏನಾಯ್ತು, ತಿಂದನು ಅನ್ನೋದೇನಾಗತ್ತೆ, ತಿನ್ನಲ್ಪಟ್ಟಿತು. ಇಲ್ಲಿ ಏನಾಗತ್ತೆ, ಕ್ರಿಯಾಪದಕ್ಕೆ ಅಲ್ಪಡು ಅನ್ನುವಂಥ ಪ್ರತ್ಯಯ ಸೇರತ್ತೆ. ಅದು ಬೇರೆ ಬೇರೆ ರೂಪಗಳನ್ನ ತಗೊಳತ್ತೆ. ಅಲ್ಪಡು ಅನ್ನುವಂಥ ಪ್ರತ್ಯಯ ಭೂತಕಾಲನ, ಭವಿಷ್ಯತ್ ಕಾಲನ, ಏಕವಚನನ, ಬಹುವಚನನ ಅನ್ನೋದ್ರ ಮೇಲೆ ಬೇರೆ ಬೇರೆ ರೂಪವನ್ನ ತಗೊಳತ್ತೆ. ನಾವು ಮುಂದೆ ತುಂಬಾ ಉದಾಹರಣೆಗಳನ್ನ ನೋಡೋಣ. ಆದ್ರೆ ಸಾಮಾನ್ಯ ನಿಯಮ ಏನಾಗತ್ತಂದ್ರೆ ಅಲ್ಪಡು ಪ್ರತ್ಯಯ ಯಾವುದೋ ಒಂದು ರೂಪದಲ್ಲಿ ಸೇರ್ಕೊಂಡ್ಬಿಡತ್ತೆ. ಇಲ್ಲಿ ನೋಡಿ, ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು, ಭೂತಕಾಲದಲ್ಲಿ ಅಲ್ಪಟ್ಟಿತು ಅಂತ ಆಯ್ತದು. ಆಯ್ತಾ? ತಿಂದನು ಅನ್ನೋದು ತಿನ್ನಲ್ಪಟ್ಟಿತು ಅಂತ ಆಯ್ತು. ಹಾಗೆ ಗೌರಿಯಿಂದ ಹಾಲು ಕುಡಿಯಲ್ಪಡುತ್ತದೆ. ಯಾಕೆ ಹೇಳಿ, ಇದು ಕುಡಿಯುತ್ತಾಳೆ ಅನ್ನೋದು ವರ್ತಮಾನ ಕಾಲ, ಉತ್ತ ಅಂತ ಬಂದಿದೆಯಲ್ಲ, ಹಾಗೆ ಆಗ ಕುಡಿಯಲ್ಪಡುತ್ತದೆ, ವರ್ತಮಾನ ಕಾಲದಲ್ಲಿ ಅಲ್ಪಡುತ್ತದೆ ಅಂತ ಆಗತ್ತೆ. ಆಯ್ತಾ? ಭೂತಕಾಲದಲ್ಲಿ ಅಲ್ಪಟ್ಟು ಅಂತ ಬರುತ್ತೆ, ಅದ್ರ ಮುಂದೆ ಇತು ಇರು ಅಂತ ಬರುತ್ತೆ. ನಾವು ಉದಾಹರಣೆಗಳನ್ನ ನೋಡೋಣ. ಹಾಗೆ ವರ್ತಮಾನ ಕಾಲದಲ್ಲಾದ್ರೆ ಅಲ್ಪಡು ಮತ್ತೆ ಉತ್ತ ಮತ್ತೆ ಅದರ ಮುಂದೆ ಅಖ್ಯಾತ ಪ್ರತ್ಯಯಗಳು ಬರುತ್ತವೆ. ಹಾಗೆ ಮಕ್ಕಳಿಂದ ಪಾಠವು ಓದಲ್ಪಡುವುದು, ಇದೇನು ಭವಿಷ್ಯತ್ ಕಾಲ, ಮಕ್ಕಳು ಪಾಠವನ್ನು ಓದುವರು ಅಂತಿತ್ತಲ್ವಾ, ಹಾಗಾಗಿ ಅದು ಓದಲ್ಪಡುವುದು ಏನಾಗತ್ತೆ, ಅಲ್ಪಡುವುದು. ಅಲ್ಪಡು ಪ್ಲಸ್ ವ ಪ್ಲಸ್ ಅದು, ವ ಅನ್ನೋದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ, ಗೊತ್ತಲ್ವಾ ನಮ್ಗೆ, ಹಾಗಾಗಿ ಓದಲ್ಪಡುವುದು ಅಂತ ಆಗತ್ತೆ ಭವಿಷ್ಯತ್ ಕಾಲದಲ್ಲಿ. ಹಾಗೆ ಬಹುವಚನ ಇದ್ದಾಗ ಏನಾಯ್ತು, ದುರ್ಗೆಯಿಂದ ರಾಕ್ಷಸರು ಕೊಲ್ಲಲ್ಪಟ್ಟರು. ನೋಡಿ ಇಲ್ಲಿ ಈಗ ಈ ನಿಯಮವನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಕ್ರಿಯಾಪದದ ಲಿಂಗ ಮತ್ತು ವಚನವು ಕರ್ಮಪದವನ್ನು ಅನುಸರಿಸುತ್ತದೆ. ಇದು ಕ್ರಿಯಾಪದ ತಿನ್ನಲ್ಪಟ್ಟಿತು ಅಲ್ವಾ. ಈಗ ಕರ್ಮಪದ ಯಾವುದು, ಹಣ್ಣು. ಹಣ್ಣು ಅನ್ನೋದು ನಪುಂಸಕಲಿಂಗ ಏಕವಚನ, ಹಾಗಾಗಿ ಇದು ತಿನ್ನಲ್ಪಟ್ಟಿತು ಅಂತ ಆಯ್ತು. ಅದೇ ರೀತಿ ಇದನ್ನ ನೋಡಿ, ದುರ್ಗೆಯಿಂದ ರಾಕ್ಷಸರು ಕೊಲ್ಲಲ್ಪಟ್ಟರು, ಇಲ್ಲಿ ತಿನ್ನಲ್ಪಟ್ಟಿತು ಅಂತ ಆಗಿತ್ತು ಭೂತಕಾಲದಲ್ಲಿ, ಅದೇ ಭೂತಕಾಲದಲ್ಲಿ ಇಲ್ಲಿ ಕೊಲ್ಲಲ್ಪಟ್ಟರು ಅಂತ ಆಗ್ತಾ ಇದೆ. ಯಾಕೆ, ಇಲ್ಲಿ ನಿಮ್ಮ ಕರ್ಮಪದ ರಾಕ್ಷಸರು ಅನ್ನುವಂಥ ಕರ್ಮಪದ ಇದೆಯಲ್ಲ, ಅದರ ಲಿಂಗ ಏನಾಗಿದೆ, ಪುಲ್ಲಿಂಗ, ಮತ್ತೆ ಬಹುವಚನ ಆಗಿದೆ. ಬಹುವಚನ ಆದ ಕಾರಣದಿಂದಾಗಿ ಅದು ಕೊಲ್ಲಲ್ಪಟ್ಟರು ಅಂತ ಆಗಿದೆ. ಅಂದ್ರೆ ಕರ್ಮಪದವೇ ಪ್ರಧಾನವಾಗಿರುವ ವಾಕ್ಯ ಮತ್ತೆ
ಕ್ರಿಯಾಪದದ ಲಿಂಗ ಮತ್ತೆ ವಚನ ಕರ್ಮಪದವನ್ನ ಅನುಸರಿಸುತ್ತದೆ. ಸೊ ಕರ್ಮಪದದ ಲಿಂಗ ವಚನ ಏನಾಗಿದೆ ಅದರ ಮೇಲೆ ನಿಮ್ಮ ಕ್ರಿಯಾಪದದ ಲಿಂಗ ವಚನಗಳು ನಿರ್ಧಾರ ಆಗ್ತವೆ. ಅದನ್ನ ನಾವು ಕರ್ಮಣಿ ವಾಕ್ಯಗಳು ಅಂತ ಹೇಳ್ತೀವಿ. ಈಗ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಹೇಗೆ ಕರ್ತರಿ ವಾಕ್ಯ ಹೇಗೆ ಕಾಣಿಸುತ್ತೆ, ಕರ್ಮಣಿ ವಾಕ್ಯಕ್ಕೆ ಹೇಗೆ ಬದಲಾವಣೆ ಮಾಡೋದು ಅಂತ ಒಂದು ಸಾಧಾರಣವಾದ ಐಡಿಯಾ ಬಂದಿರುತ್ತೆ. ಈಗ ವರ್ತಮಾನ ಕಾಲದಲ್ಲಿ ಕರ್ತರಿ ವಾಕ್ಯವನ್ನ ಕರ್ಮಣಿ ವಾಕ್ಯವನ್ನಾಗಿ ಬದಲಾಯಿಸೋದು ಹೇಗೆ ಅಂತ ಹೇಳಿ ನಾವು ಉದಾಹರಣೆಗಳನ್ನ ನೋಡೋಣ. ವರ್ತಮಾನ ಕಾಲ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಕಾಲಸೂಚಕ ಪ್ರತ್ಯಯ ಯಾವುದು ಉತ್ತ ಅಂತ ಬರುತ್ತೆ. ನಿಮ್ಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲದ ಬಗ್ಗೆ ಏನಾದರೂ ಸಂಶಯಗಳಿದ್ರೆ ಇದರ ಹಿಂದಿನ ಸೀರೀಸ್ ಅಲ್ಲಿ ನಾನು ಕೆಲವು ವಿಡಿಯೋಗಳನ್ನ ಮಾಡಿದ್ದೀನಿ. ಅದನ್ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಆಯ್ತಾ? ಇವಾಗ ವರ್ತಮಾನ ಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ಉತ್ತ ಅಂತ ಇರುತ್ತೆ. ಆಯ್ತಾ? ಇಲ್ಲಿ ಉದಾಹರಣೆಗೆ ನೋಡಿ, ರಾಮನು ಚಿತ್ರವನ್ನು ಬರೆಯುತ್ತಾನೆ. ಇಲ್ಲಿ ಉದ್ದಕ್ಕೂ ಎಲ್ಲ ಕಡೆ ಉತ್ತ ಅಂತಾನೆ ಇದೆ ನೋಡಿ. ಆಯ್ತಾ? ಇದು ಕರ್ತರಿ ವಾಕ್ಯ. ಆಯ್ತಾ? ಇಲ್ಲಿ ಕರ್ತೃವೇ ಪ್ರಧಾನ, ರಾಮನು ಏನ್ ಮಾಡ್ತಾನೆ ಅಂತ. ಮತ್ತೆ ಕ್ರಿಯಾಪದದ ಲಿಂಗ ಮತ್ತು ವಚನ ಕರ್ತೃಪದದ ಮೇಲೆ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಇದು ಕರ್ತರಿ ವಾಕ್ಯ ಆಗಿದೆ. ಇದನ್ನು ಕರ್ಮಣಿ ವಾಕ್ಯ ಮಾಡೋದು ಹೇಗೆ, ಏನು ನಿಯಮ ಇದೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಕರ್ತರಿ ವಾಕ್ಯ ಮತ್ತೆ ಅದರ ಧಾತು ಯಾವುದು ಅಂತ ಕೊಟ್ಟಿದ್ದೀನಿ. ಇವಾಗ ನಮ್ಗೆ ಕರ್ಮಣಿ ವಾಕ್ಯ ಮಾಡುವಾಗ ಕರ್ಮ ಪದ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಕರ್ಮಣಿ ವಾಕ್ಯದಲ್ಲಿ ಲಿಂಗ ಮತ್ತೆ ವಚನ ಕರ್ಮ ಪದವನ್ನ ಅನುಸರಿಸುತ್ತೆ ಅಲ್ವಾ. ಹಾಗಾಗಿ ಈ ವಾಕ್ಯದಲ್ಲಿಯ ಕರ್ಮಪದ ಏನು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ಹೈಲೈಟ್ ಮಾಡಿದ್ದೀನಿ ನಾನು. ಈಗ ಕರ್ಮಪದದ ಈ ವಾಕ್ಯವನ್ನು ನೋಡಿದ್ರೆ, ರಾಮನು ಚಿತ್ರವನ್ನು ಬರೆದನು. ಚಿತ್ರವನ್ನು ಇದು ನಪುಂಸಕಲಿಂಗ ಏಕವಚನ. ಆವಾಗ ಏನಾಗತ್ತೆ, ಅಲ್ಪಡು ಪ್ರತ್ಯಯ ಸೇರ್ಬೇಕಲ್ವಾ ಕರ್ಮಣಿ ವಾಕ್ಯ ಮಾಡುವಾಗ. ಆ ಪ್ರತ್ಯಯದಲ್ಲಿ ಅಲ್ಪಡುತ್ತದೆ ಅಂತ ಆಗತ್ತೆ. ಉತ್ತ ಪ್ಲಸ್ ಅದೇ ಅನ್ನೋದು ನಪುಂಸಕಲಿಂಗವನ್ನ ತೋರಿಸುತ್ತೆ ಮತ್ತೆ ಏಕವಚನವನ್ನ ತೋರಿಸುತ್ತೆ. ಹಾಗಾಗಿ ಮತ್ತೆ ಏನ್ ಮಾಡ್ಬೇಕು, ಇನ್ನು ರೂಲ್ಸ್ ಏನಿದೆ, ಮೊದಲನೇದು ಕರ್ಮಪದವು ತೃತೀಯ ವಿಭಕ್ತಿ ಆಗ್ಬೇಕು. ಇಲ್ಲಿ ರಾಮನು ಅಂದಿರೋದು ಇಲ್ಲೇನಾಗ್ಬೇಕು, ರಾಮನಿಂದ ಅಂತ ಆಗ್ಬೇಕು. ಆಮೇಲೆ ಕರ್ಮಪದ ಏನಾಗ್ಬೇಕು, ಪ್ರಥಮ ವಿಭಕ್ತಿ ಆಗ್ಬೇಕು. ಚಿತ್ರವನ್ನು ಅನ್ನೋದು ಚಿತ್ರವು ಅಂತ ಆಗ್ಬೇಕು. ಆಮೇಲೆ ಅಲ್ಪಡು ಸೇರ್ಬೇಕು ಕ್ರಿಯಾಪದಕ್ಕೆ. ಯಾವ ರೀತಿ ಅಲ್ಪಡು ಸೇರ್ಬೇಕು, ಅಲ್ಪಡುತ್ತದೆ ಅನ್ನೋದು ಸೇರಿಸ್ಬೇಕು. ಹಾಗಾಗಿ ಏನಾಗುತ್ತೆ, ರಾಮನು ಚಿತ್ರವನ್ನು ಬರೆಯುತ್ತಾನೆ ಅನ್ನುವಂತಹ ವರ್ತಮಾನ ಕಾಲದ ವಾಕ್ಯ ರಾಮನಿಂದ ಚಿತ್ರವು ಬರೆಯಲ್ಪಡುತ್ತದೆ ಅನ್ನುವಂತಹ ಕರ್ಮಣಿ ವಾಕ್ಯ ಆಗತ್ತೆ. ಅದೇ ಈಗ ಇದನ್ನ ತಗೊಂಡ್ರೆ ಸೇಮ್, ರಾಮನು ಇಲ್ಲಿ ಕರ್ಮಪದ ಬಹುವಚನವಾಗಿದೆ. ರಾಮನು ಚಿತ್ರಗಳನ್ನು ಬರೆಯುತ್ತಾನೆ, ಇಲ್ಲಿ ಬಹುವಚನ ನಪುಂಸಕಲಿಂಗ. ನಮ್ಗೆ ಗೊತ್ತು ನಪುಂಸಕಲಿಂಗದ ಬಹುವಚನ ಏನಾಗತ್ತೆ, ಅವೇ ಅಂತ ಆಗತ್ತೆ. ಇಲ್ಲಿ ಅಲ್ಪಡು ಪ್ಲಸ್ ಉತ್ತ ಪ್ಲಸ್ ಅವೇ. ಹಾಗಾಗಿ ಅಲ್ಪಡುತ್ತವೆ ಅನ್ನುವಂತಹ ಅಲ್ಪಡು ಪ್ರತ್ಯಯ ಸೇರ್ಕೊಳ್ಳುತ್ತೆ. ಹಾಗಾಗಿ ರಾಮನು ಅನ್ನೋದೇನಾಗತ್ತೆ, ತೃತೀಯ ವಿಭಕ್ತಿ, ರಾಮನಿಂದ ಅಂತ ಆಗತ್ತೆ. ಚಿತ್ರಗಳನ್ನು ಅನ್ನೋದು ಚಿತ್ರಗಳು ಅನ್ನುವಂತಹ ಪ್ರಥಮ ವಿಭಕ್ತಿ ಆಗತ್ತೆ. ಆಮೇಲೆ ಬರೆಯಲ್ಪಡುತ್ತವೆ ಇದು ಸೇರ್ಕೊಳ್ಳುತ್ತೆ. ಹಾಗಾಗಿ ರಾಮನಿಂದ ಚಿತ್ರಗಳು ಬರೆಯಲ್ಪಡುತ್ತವೆ. ಆಮೇಲೆ ಮೂರನೇ ವಾಕ್ಯವನ್ನು ನೋಡಿದ್ರೆ, ರಾಮನು ತಾಟಕಿಯನ್ನು ಕೊಲ್ಲುತ್ತಾನೆ. ಇಲ್ಲಿ ಕರ್ಮಪದ ತಾಟಕಿ. ತಾಟಕಿ ಅನ್ನೋದು ಏಕವಚನ ಸ್ತ್ರೀಲಿಂಗ. ಹಾಗಾಗಿ ಏನಾಗತ್ತೆ, ಅಲ್ಪಡುತ್ತಾಳೆ ಅಂದ್ರೆ ಅಲ್ಪಡು ಪ್ಲಸ್ ಉತ್ತ ಪ್ಲಸ್ ಆಳೆ, ಅಲ್ಪಡುತ್ತಾಳೆ ಅಂತ ಆಗತ್ತೆ. ಹಾಗಾಗಿ ರಾಮನಿಂದ ತಾಟಕಿಯು ಕೊಲ್ಲಲ್ಪಡುತ್ತಾಳೆ ಅಂತ ಇದು ಆಗತ್ತೆ. ಆಮೇಲೆ ರಾಮನು ರಾಕ್ಷಸಿಯರನ್ನು ಕೊಲ್ಲುತ್ತಾರೆ. ಇಲ್ಲಿ ಕರ್ಮಪದ ಏನಾಗಿದೆ, ಬಹುವಚನ ಆಗಿದೆ, ರಾಕ್ಷಸಿಯರು. ಮತ್ತೆ ಸ್ತ್ರೀಲಿಂಗ ಬಹುವಚನ ಬಂದಾಗ ಏನಾಗುತ್ತೆ, ಆರೆ ಅನ್ನುವ ಪ್ರತ್ಯಯ ಬರುತ್ತೆ. ಅಲ್ಪಡು ಪ್ಲಸ್ ಉತ್ತ ಪ್ಲಸ್ ಆರೆ. ಆಯ್ತಾ? ಅಲ್ಪಡುತ್ತಾರೆ ಅನ್ನೋದು ಸೇರ್ಕೊಳ್ಳುತ್ತೆ. ಹಾಗಾಗಿ ರಾಮನಿಂದ ರಾಕ್ಷಸಿಯರು ಕೊಲ್ಲಲ್ಪಡುತ್ತಾರೆ ಅಂತ ಇಲ್ಲಿ ಆಗತ್ತೆ. ಕೊನೆಗೆ ಮತ್ತೆ ರಾಮನು ರಾವಣನನ್ನು ಕೊಲ್ಲುತ್ತಾನೆ. ಈ ವಾಕ್ಯವನ್ನು ನಾವು ತಗೊಂಡ್ರೆ, ರಾವಣನನ್ನು ಅನ್ನೋದು ಕರ್ಮಪದ, ರಾವಣ ಅನ್ನೋದು ಏಕವಚನ ಮತ್ತೆ ಪುಲ್ಲಿಂಗ. ಹಾಗಾಗಿ
ಅಲ್ಪಡು ಪ್ರತ್ಯಯ ಏನಾಗತ್ತೆ? ಅಲ್ಪಡು ಪ್ಲಸ್ ಉತ್ತ ಅನ್ನೋದು ವರ್ತಮಾನ ಕಾಲವನ್ನು ಸೂಚಿಸುತ್ತೆ. ಆನೆ ಅನ್ನೋದು ಪುಲ್ಲಿಂಗವನ್ನ ಸೂಚಿಸುತ್ತೆ. ಅಲ್ಪಡುತ್ತಾನೆ ಅಂತ ಆಗತ್ತೆ. ಹೇಗೆ ಬದಲಾವಣೆ ಆಗತ್ತೆ ಈಗ ಇದು? ರಾಮನಿಂದ ರಾವಣನು ಕೊಲ್ಲಲ್ಪಡುತ್ತಾನೆ ಅಂತ ಆಗತ್ತೆ. ಏಕವಚನ ಪುಲ್ಲಿಂಗ ಇದ್ದಾಗ. ಅದೇ ರೀತಿ ರಾಮನು ರಾಕ್ಷಸರನ್ನು ಕೊಲ್ಲುತ್ತಾನೆ. ಇಲ್ಲಿ ಬಹುವಚನ ಪುಲ್ಲಿಂಗ ಆಯಿತು. ಇಲ್ಲಿ ಆರೆ ಪ್ರತ್ಯಯ ಸೇರ್ಕೊಳ್ಳುತ್ತೆ. ಈಗ ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗ ಎರಡರಲ್ಲೂ ಬಹುವಚನ ಇದ್ದಾಗ ಆರೆ ಪ್ರತ್ಯಯ ಸೇರ್ಕೊಳ್ಳುತ್ತೆ. ಎರಡು ಕಡೆ ಅಲ್ಪಡುತ್ತಾರೆ ಆಗತ್ತೆ. ರಾಮನಿಂದ ರಾಕ್ಷಸರು ಕೊಲ್ಲಲ್ಪಡುತ್ತಾರೆ ಅಂತ ಆಯ್ತು. ಹಾಗಾಗಿ ಈ ರೀತಿ ನೀವು ನಿಯಮವನ್ನು ಪಾಲಿಸಿದ್ರೆ ಏನೂ ಕಷ್ಟ ಆಗೋದಿಲ್ಲ. ವರ್ತಮಾನ ಕಾಲದಲ್ಲಿ ಉತ್ತ ಪ್ರತ್ಯಯ ಬರುತ್ತೆ. ಆಮೇಲೆ ನಪುಂಸಕಲಿಂಗನ, ಸ್ತ್ರೀಲಿಂಗನ, ಪುಲ್ಲಿಂಗನ ಅನ್ನೋದ್ರ ಮೇಲೆ ಅದೆ, ಅವೆ, ಅಳೆ, ಆರೆ, ಆನೆ ಈ ಥರದ ಪ್ರತ್ಯಯಗಳು ಸೇರ್ಕೊಳ್ಳುತ್ತೆ. ಹಾಗಾಗಿ ಮೊದಲಿಗೆ ನೀವು ಕರ್ಮಪದವನ್ನು ಗುರುತಿಸಿ ಅದರ ಲಿಂಗ ಮತ್ತು ವಚನಗಳನ್ನು ಗುರುತಿಸ್ಬಿಟ್ರೆ ಮತ್ತೆ ಅದನ್ನು ನೀವು ಕರ್ಮಣಿ ವಾಕ್ಯ ಮಾಡಲಿಕ್ಕೆ ನಿಮಗೆ ಬಹಳ ಸುಲಭ ಆಗತ್ತೆ. ಆಯಿತಾ? ಇದು ಇಷ್ಟು ಹೈಲೈಟ್ ಮಾಡಿದ್ದೀನಲ್ಲ, ಇದನ್ನು ನೀವು ರೂಲ್ಸ್ ಥರ ತಗೊಳ್ಬೋದು. ಇಲ್ಲಿ ಕೆಳಗೆ ಕೊಟ್ಟಿರುವ ಮಿಕ್ಕಿದ ಉದಾಹರಣೆಗಳೆಲ್ಲವೂ ಇದನ್ನೇ ಫಾಲೋ ಮಾಡುತ್ತೆ. ಸ್ವಲ್ಪ ಹೆಚ್ಚಿನ ಉದಾಹರಣೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನು ಯಾಕೆ ಕೊಟ್ಟಿದ್ದೀನಿ? ರಾಮನು ತಿಂಡಿ ತಿನ್ನುತ್ತಾನೆ ಅಂತ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇಲ್ಲಿ ಕರ್ಮಪದಕ್ಕೆ ನಾವು ದ್ವಿತೀಯ ವಿಭಕ್ತಿ ಇಲ್ಲ, ಕೆಲವು ಸಲ ಬೇಕಾಗೋದಿಲ್ಲ ಅಲ್ವಾ, ಅದಕ್ಕೆ ಕೊಟ್ಟಿದ್ದೀನಿ ಆ ಉದಾಹರಣೆಯನ್ನು. ಆದರೆ ಅದನ್ನು ಕರ್ಮಣಿ ಪದ ಮಾಡುವಂತಹ ನಿಯಮ ಸೇಮ್ ಇರುತ್ತೆ. ರಾಮನು ಅನ್ನೋದು ರಾಮನಿಂದ ಆಗತ್ತೆ. ತಿಂಡಿ ಅನ್ನೋದು ತಿಂಡಿಯು ಅಂತ ಪ್ರಥಮ ವಿಭಕ್ತಿ ಆಗತ್ತೆ. ಆಮೇಲೆ ತಿನ್ನುತ್ತಾನೆ ಅನ್ನೋದು ತಿನ್ನುತ್ತಾನೆ ಅನ್ನೋದು ತಿನ್ನಲ್ಪಡುತ್ತದೆ ಅಂತ ಆಗತ್ತೆ. ಯಾಕಂದರೆ ತಿಂಡಿ ಅನ್ನೋದು ನಪುಂಸಕಲಿಂಗ ಅಲ್ವಾ, ಹಾಗಾಗಿ ಅದು ಅಲ್ಪಡುತ್ತದೆ ಸೇರಿಬಿಟ್ಟು ರಾಮನಿಂದ ತಿಂಡಿಯು ತಿನ್ನಲ್ಪಡುತ್ತದೆ ಅಂತ ಕರ್ಮಣಿ ವಾಕ್ಯ ಆಗತ್ತೆ. ಇದು ಕೂಡ ಉದಾಹರಣೆ. ಇಲ್ಲಿ ನಿಮ್ಮ ಕರ್ಮಪದಕ್ಕೂ ಪ್ರಥಮ ವಿಭಕ್ತಿ ಇಲ್ಲ. ಭೀಮ ಊಟ ಮಾಡುತ್ತಾನೆ, ಈ ಥರ ನಾವು ಕನ್ನಡದಲ್ಲಿ ಉಪಯೋಗಿಸ್ತೀವಲ್ವಾ, ಆಗಲೂ ಕೂಡ ಸೇಮ್ ನಿಯಮವನ್ನು ಉಪಯೋಗಿಸ್ಕೊಂಡು ಭೀಮನಿಂದ ಊಟವು ಮಾಡಲ್ಪಡುತ್ತದೆ ಅಂತ ನೀವು ಕರ್ಮಣಿ ವಾಕ್ಯವನ್ನು ಮಾಡಬೇಕು. ಇಲ್ಲಿ ನಿಮಗೆ ಕರ್ತರಿ ವಾಕ್ಯ ಕೊಟ್ಟಾಗ ಅಯ್ಯೋ ಕರ್ತೃಪದದಲ್ಲಿ ಪ್ರಥಮ ವಿಭಕ್ತಿ ಇಲ್ಲ ಅಥವಾ ಕರ್ಮಪದದಲ್ಲಿ ದ್ವಿತೀಯ ವಿಭಕ್ತಿ ಇಲ್ಲ ಅಂತ ನೀವು ಯೋಚನೆ ಮಾಡಬಾರ್ದು. ಅವುಗಳೆಲ್ಲ ಮ್ಯಾಂಡೇಟರಿ ಅಲ್ಲ. ಆದರೆ ಅವುಗಳ ಹಿಂದಿನ ಫಸ್ಟು ನಿಮಗೆ ಕರ್ತೃಪದ ಯಾವುದು ಕರ್ಮಪದ ಯಾವುದು ಅಂತ ಗೊತ್ತಿರಬೇಕು. ಆಮೇಲೆ ಕರ್ತರಿ ವಾಕ್ಯದಲ್ಲಿ ಏನು ನಿಯಮ, ಕರ್ಮಣಿ ವಾಕ್ಯದಲ್ಲಿ ಏನು ನಿಯಮ ಅಂತ ಗೊತ್ತಿದ್ರೆ ನೀವು ಸುಲಭವಾಗಿ ಬದಲಾವಣೆ ಮಾಡ್ಬೋದು. ಆಯಿತಾ? ಉಳಿದ ಉದಾಹರಣೆಗಳೆಲ್ಲ ಹೆಚ್ಚಿನ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ನಿಮ್ಮ ರೆಫರೆನ್ಸಿಗೆ, ನಿಮಗೂ ಅದನ್ನು ನೋಡ್ಕೊಳ್ಬೋದು. ಇದು ವರ್ತಮಾನ ಕಾಲದಲ್ಲಿ ಕರ್ತರಿ ವಾಕ್ಯವನ್ನು ಕರ್ಮಣಿ ವಾಕ್ಯವನ್ನಾಗಿ ಮಾಡೋದು ಹೇಗೆ ಅಂತ ನಾವು ನೋಡಿದ್ವಿ. ಈಗ ನಾವು ವರ್ತಮಾನ ಕಾಲದಲ್ಲಿ ಕರ್ಮಣಿ ವಾಕ್ಯವನ್ನು ಕರ್ತರಿ ವಾಕ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದಿಷ್ಟು ಕರ್ಮಣಿ ವಾಕ್ಯಗಳನ್ನು ಕೊಟ್ಟಿದ್ದೀವಿ. ಕರ್ಮಣಿ ವಾಕ್ಯ ಅಂತ ಹೇಳಿದ್ರೇನು? ಅದರಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿರುತ್ತೆ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿರುತ್ತೆ ಮತ್ತು ಅಲ್ಪಡು ಪ್ರತ್ಯಯ ಆ್ಯಡ್ ಆಗಿರುತ್ತೆ. ಹಾಗಾಗಿ ಇದು ಕರ್ಮಣಿ ವಾಕ್ಯ. ಇದನ್ನು ಕರ್ತರಿ ವಾಕ್ಯಕ್ಕೆ ಮಾಡಬೇಕಂದ್ರೆ ಕರ್ತರಿ ವಾಕ್ಯದಲ್ಲಿ ಏನಿರಬೇಕು? ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿರಬೇಕು, ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿರಬೇಕು, ಆಮೇಲೆ ಕ್ರಿಯಾಪದ ಅದರ ಇದು ವಚನ ಮತ್ತು ಲಿಂಗಗಳ ಆಧಾರದ ಮೇಲೆ ಬದಲಾಗ್ತಾ ಹೋಗುತ್ತೆ. ಆಯಿತಾ? ಹೇಗೆ ಅನ್ನೋದನ್ನು ನಾವು ನೋಡೋಣ. ಈಗ ಮೊದಲಿಗೆ ನನ್ನಿಂದ ಅನ್ನೋದು ಇಲ್ಲೇನಾಗತ್ತೆ? ನಾನು ಅಂತ ಪ್ರಥಮ ವಿಭಕ್ತಿ ಆಗುತ್ತೆ. ಅದಾದಮೇಲೆ ಚಿತ್ರವು ಅನ್ನೋದು ಚಿತ್ರವನ್ನು ಅಂತ ಹೇಳಿಬಿಟ್ಟು ದ್ವಿತೀಯ ವಿಭಕ್ತಿ ಆಗುತ್ತೆ. ಈಗ ಕ್ರಿಯಾಪದವನ್ನು ಹೇಗೆ ಬದಲಾವಣೆ ಮಾಡೋದು? ಅದಕ್ಕೆ ನಾವು ನಮಗೆ ಯಾವ ಪುರುಷವಾಚಕದಲ್ಲಿದೆ ಆ ವಾಕ್ಯ ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಕರ್ತೃಪದದ ವಚನ ಮತ್ತು ಲಿಂಗಗಳನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ನನ್ನಿಂದ, ನಮ್ಮಿಂದ ಇವುಗಳೆಲ್ಲ ಉತ್ತಮ ಪುರುಷ. ಕನ್ನಡದಲ್ಲಿ ನಾನು, ನಾವು ಇವುಗಳು ಉತ್ತಮ ಪುರುಷ ಅಲ್ವಾ, ಹಾಗಾಗಿ ಈ ವಾಕ್ಯ ಉತ್ತಮ ಪುರುಷದಲ್ಲಿದೆ. ಮತ್ತು ಕರ್ತೃಪದ ನನ್ನಿಂದ ಇದು ಏಕವಚನದಲ್ಲಿದೆ. ಇಲ್ಲಿ ಉತ್ತಮ ಪುರುಷ ಮತ್ತು ಏಕವಚನ. ಇಲ್ಲಿ ನಾನು ಆಗಿರೋದ್ರಿಂದ ಇಲ್ಲಿ ಲಿಂಗ ಮ್ಯಾಟ್ರ್ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ? ಪ್ರತ್ಯಯ ಆ್ಯಡ್ ಆಗುತ್ತೆ. ಕಾಲಸೂಚಕ ಪ್ರತ್ಯಯ ಉತ್ತ, ಇದು ವರ್ತಮಾನ ಕಾಲದಲ್ಲಿ ಇದೆಯಲ್ಲ, ಮತ್ತೆ ಆಖ್ಯಾತ ಪ್ರತ್ಯಯ ಏನೇ ಅನ್ನೋದು ಆ್ಯಡ್ ಆಗುತ್ತೆ. ಉತ್ತಮ ಪುರುಷ ಆಗಿರೋದ್ರಿಂದ ಮತ್ತು ಏಕವಚನ ಆಗಿರೋದ್ರಿಂದ ಏನೇ ಅನ್ನುವಂಥ ಆಖ್ಯಾತ ಪ್ರತ್ಯಯ ಆ್ಯಡ್ ಆಗುತ್ತೆ. ಯಾವುದಕ್ಕೆ? ಧಾತುವಿಗೆ. ಇಲ್ಲಿ ಬರೆ ಪ್ಲಸ್ ಉತ್ತ ಏನೇ, ಬರೆಯುತ್ತೇನೆ.
ಅಂತ ಆಗತ್ತೆ. ನಾನು ಚಿತ್ರವನ್ನು ಬರೆಯುತ್ತೇನೆ ಅಂತ ಆಗತ್ತೆ. ಹಾಗೆ 2ನೇ ವಾಕ್ಯವನ್ನ ತಗೊಂಡ್ರೆ ಇದು ನಮ್ಮಿಂದ. ಇಲ್ಲಿ ಕರ್ತೃಪದ ಬಹುವಚನ ಆಗಿದೆ. ಉತ್ತಮ ಪುರುಷನೇ ಇದೆ. ನಮ್ಮಿಂದ. ನಮ್ಮಿಂದ ಅನ್ನೋದು ಇಲ್ಲಿ ಕರ್ತೃಪದ ನಾವು ಅಂತ ಆಗತ್ತೆ ಪ್ರಥಮ ವಿಭಕ್ತಿಯಲ್ಲಿ. ಆಮೇಲೆ ಕರ್ಮಪದ ಚಿತ್ರವು ಅನ್ನೋದು ಇಲ್ಲಿ ದ್ವಿತೀಯ ವಿಭಕ್ತಿ ಆಗ್ಬೇಕು. ಚಿತ್ರವನ್ನು ಅಂತ ಆಗತ್ತೆ. ನಾವು ಚಿತ್ರವನ್ನು. ಕ್ರಿಯಾಪದಕ್ಕೆ ಬಂದಾಗ ಏನಾಗತ್ತೆ? ಉತ್ತ ಪ್ಲಸ್ ಏವೆ ಆಗತ್ತೆ. ಯಾಕಂದ್ರೆ ಇದು ಉತ್ತಮ ಪುರುಷ ಮತ್ತೆ ಬಹುವಚನ. ಬಹುವಚನದಲ್ಲಿ ಏವೆ ಅಂತ ಬರುತ್ತೆ. ನಾವು ಚಿತ್ರವನ್ನು ಬರೆಯುತ್ತೇವೆ ಅಂತ ಆಗತ್ತೆ. ಹೀಗೆ ಯಾವುದೇ ಉತ್ತಮ ಪುರುಷ ಬಹುವಚನದ ಯಾವ ವಾಕ್ಯವು ಬಂದ್ರು ನೀವು ಇದೇ ನಿಯಮವನ್ನು ಉಪಯೋಗಿಸ್ಕೊಂಡು ಅದನ್ನ ಕರ್ತರಿ ವಾಕ್ಯವನ್ನಾಗಿ ಮಾಡ್ಬೋದು. ಹಾಗೇನೆ ಇಲ್ಲಿ ನಾವು ಮಧ್ಯಮ ಪುರುಷ ತಗೊಂಡ್ರೆ ನೀನು, ನೀವು, ಇವು ಮಧ್ಯಮ ಪುರುಷ ಅಲ್ವಾ? ಇಲ್ಲಿ ನಿನ್ನಿಂದ ಅನ್ನೋದು ನೀನು ಅಂತ ಆಗತ್ತೆ. ಚಿತ್ರವು ಚಿತ್ರವನ್ನು ಆಗತ್ತೆ. ಆಮೇಲೆ ಕಾಲಸೂಚಕ ಇದು ಪ್ರತ್ಯಯ ಏನಾಗತ್ತೆ? ಕಾಲಸೂಚಕ ಪ್ರತ್ಯಯ ಉತ್ತ ಬರುತ್ತೆ ವರ್ತಮಾನ ಕಾಲ. ಮತ್ತೆ ಇದು ನೀನು ಅನ್ನೋದು ಮಧ್ಯಮ ಪುರುಷದಲ್ಲಿರೋದ್ರಿಂದ ಏಕವಚನ ಆಗಿರೋದ್ರಿಂದ ಈಯೇ ಅಂತ ಆಗತ್ತೆ. ನೀನು ಚಿತ್ರವನ್ನು ಬರೆಯುತ್ತೀಯೇ, ನೀನು ಹಾಡನ್ನು ಹಾಡುತ್ತೀಯೇ, ಈ ತರ ಬದಲಾವಣೆಗಳು ಆಗತ್ತೆ. ಹಾಗೆ ಬಹುವಚನ ತಗೊಂಡ್ರೆ ನಿಮ್ಮಿಂದ ಅನ್ನೋದು ನೀನು ಅಂತ ಆಗತ್ತೆ. ಬರೆಯಲ್ಪಡುತ್ತದೆ ಅನ್ನೋದು ಬರೆಯುತ್ತೀರಿ ಅಂತ ಆಗತ್ತೆ. ಯಾಕಂದ್ರೆ ಇದು ಮಧ್ಯಮ ಪುರುಷ ಮತ್ತೆ ಬಹುವಚನ ಇದೆ. ಕರ್ತೃಪದ ಬಹುವಚನ ಆಗಿದೆ. ಹಾಗಾಗಿ ಇದು ನೀವು ಚಿತ್ರವನ್ನು ಬರೆಯುತ್ತೀರಿ ಅಂತ ಆಗತ್ತೆ. ಇದು ಉತ್ತಮ ಪುರುಷ ಮತ್ತೆ ಮಧ್ಯಮ ಪುರುಷವನ್ನ ನಾವು ನೋಡಿದ್ವಿ. ಈಗ ಪ್ರಥಮ ಪುರುಷ, ನಿಮ್ಗೆ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಪ್ರಥಮ ಪುರುಷದ ವಾಕ್ಯವನ್ನ ಕೊಡ್ತಾರೆ. ಪ್ರಥಮ ಪುರುಷದಲ್ಲಿ ನಮ್ಗೆ ಪುರುಷಾರ್ಥಕ ಮತ್ತೆ ಅದರ ವಚನ ಮತ್ತೆ ಲಿಂಗ ಕೂಡ ಇಲ್ಲಿ ಬಹಳ ಮ್ಯಾಟರ್ ಆಗತ್ತೆ. ಸ್ತ್ರೀಲಿಂಗನ, ಪುಲ್ಲಿಂಗನ, ನಪುಂಸಕ ಲಿಂಗನ ಅಂತ ನೋಡೋಣ. ಈಗ ರಾಮನಿಂದ ಚಿತ್ರವು ಬರೆಯಲ್ಪಡುತ್ತದೆ. ಇಲ್ಲಿ ಕರ್ತೃಪದದ ಇದು ಪುರುಷವಾಚಕ ರಾಮ ಅಂದ್ರೆ ಥರ್ಡ್ ಪರ್ಸನ್, ಅವನು ಅಲ್ವಾ? ಇದು ಪ್ರಥಮ ಪುರುಷ. ಥರ್ಡ್ ಪರ್ಸನ್ ಅಂದ್ರೆ ಇಂಗ್ಲಿಷು, ಕನ್ನಡದಲ್ಲಿ ಇದನ್ನ ಪ್ರಥಮ ಪುರುಷ ಅಂತ ಹೇಳ್ತೀವಿ. ಪ್ರಥಮ ಪುರುಷ ಮತ್ತೆ ಕರ್ತೃಪದದ ವಚನ ರಾಮನಿಂದ, ಹಾಗಾಗಿ ಅದು ಏಕವಚನ ಪುಲ್ಲಿಂಗ. ಹಾಗಾಗಿ ಏನಾಗುತ್ತೆ? ಇದು ಪ್ರತ್ಯಯ ಉತ್ತ ಪ್ಲಸ್ ಆನೆ ಅಂತ ಆಗತ್ತೆ. ಆನೆ ಅನ್ನುವಂಥ ಆಖ್ಯಾತ ಪ್ರತ್ಯಯ ಬರುತ್ತೆ. ಉತ್ತ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಬರುತ್ತೆ. ಹಾಗಾಗಿ ಈ ವಾಕ್ಯ ಏನಾಗುತ್ತೆ? ರಾಮನಿಂದ ಅನ್ನೋದು ರಾಮನು ಅಂತ ಆಗತ್ತೆ. ಚಿತ್ರವು ಅನ್ನೋದು ಚಿತ್ರವನ್ನು. ಆಮೇಲೆ ಕ್ರಿಯಾಪದ ಬರೆಯುತ್ತಾನೆ ಅಂತ ಆಗತ್ತೆ. ಹಾಗೆ ಬಹುವಚನ ತಗೊಂಡ್ರೆ ಹುಡುಗರಿಂದ ಹಾಡು ಹಾಡಲ್ಪಡುತ್ತದೆ ಅನ್ನೋದು ಇಲ್ಲಿ ಉತ್ತ ಪ್ಲಸ್ ಆರೆ ಅನ್ನುವಂತಹ ಪ್ರತ್ಯಯ ಬರುತ್ತೆ. ಹುಡುಗರು ಹಾಡನ್ನು ಹಾಡುತ್ತಾರೆ ಅಂತ ಆಗತ್ತೆ ಕರ್ತರಿ ವಾಕ್ಯ ಮಾಡುವಾಗ. ಹಾಗೇನೆ ನಾವು ಸ್ತ್ರೀಲಿಂಗವನ್ನು ತಗೊಂಡ್ರೆ ದೇವಿಯಿಂದ ಮಹಿಷನು ಕೊಲ್ಲಲ್ಪಡುತ್ತಾನೆ. ಇಲ್ಲಿ ಪ್ರಥಮ ಪುರುಷ ಏಕವಚನ, ದೇವಿ ಅನ್ನೋದು ಏಕವಚನ ಮತ್ತೆ ಸ್ತ್ರೀಲಿಂಗ ಆಗಿದೆ. ಹಾಗಾಗಿ ಉತ್ತ ಪ್ಲಸ್ ಆಳೆ ಅನ್ನುವಂತಹ ಪ್ರತ್ಯಯ ಬರುತ್ತೆ. ದೇವಿಯು ಮಹಿಷನನ್ನು ಕೊಲ್ಲುತ್ತಾಳೆ ಅಂತ ಆಗತ್ತೆ. ಹಾಗೆ ಬಹುವಚನವನ್ನ ತಗೊಂಡ್ರೆ ಹುಡುಗಿಯರು ಹಾಡನ್ನು ಹಾಡುತ್ತಾರೆ ಅಂತ ಆಗತ್ತೆ. ಈಗ ನಪುಂಸಕ ಲಿಂಗವನ್ನು ತಗೊಂಡ್ರೆ ಹಸುವಿನಿಂದ ಹುಲ್ಲು ತಿನ್ನಲ್ಪಡುತ್ತದೆ. ಇಲ್ಲಿ ಥರ್ಡ್ ಪರ್ಸನ್ ಅಂದ್ರೆ ಪ್ರಥಮ ಪುರುಷ, ಏಕವಚನ, ನಪುಂಸಕಲಿಂಗ. ನಪುಂಸಕಲಿಂಗ ಆದ್ರಿಂದ ಅದೇ ಅಂತ ಬರುತ್ತೆ, ಏಕವಚನ ಆಗಿರೋದ್ರಿಂದ. ಹಾಗೂ ಹಸುವು ಹುಲ್ಲನ್ನು ತಿನ್ನುತ್ತದೆ ಅಂತ ಆಗತ್ತೆ. ಅದೇ ಬಹುವಚನ, ಹಸುಗಳಿಂದ ಅನ್ನುವ ಬಹುವಚನ ಕ್ರಿಯಾಪದದಲ್ಲಿದ್ದಾಗ ಏನಾಗತ್ತೆ? ಇಲ್ಲಿ ಉತ್ತ ಪ್ಲಸ್ ಆವೆ, ಆವೆ ಅನ್ನೋದು ಬಹುವಚನವನ್ನ ಸೂಚಿಸುತ್ತೆ. ಹಾಗಾಗಿ ಹಸುಗಳು ಹುಲ್ಲನ್ನು ತಿನ್ನುತ್ತವೆ ಅಂತ ಆಗತ್ತೆ. ಈ ರೀತಿಯ ಈ ಪುರುಷವಾಚಕ ಮತ್ತೆ ಕರ್ತೃಪದದ ಲಿಂಗವನ್ನು ನೀವು ನೋಡಿಕೊಂಡ್ರೆ ಬಹಳ ಸುಲಭವಾಗಿ ಕ್ರಿಯಾಪದವನ್ನು ಬದಲಾವಣೆ ಮಾಡಬಹುದು. ಆಮೇಲೆ ಕರ್ತೃ ಮತ್ತು ಕರ್ಮಪದವನ್ನು ಹೇಗೂ ನಮಗೆ ನಿಯಮ ಗೊತ್ತಿದೆ, ಅದರ ಪ್ರಕಾರ ಬದಲಾವಣೆ ಮಾಡಿಕೊಂಡಾಗ ಸುಲಭವಾಗಿ ವರ್ತಮಾನದ ಕಾಲದ ಕರ್ಮಣಿ ವಾಕ್ಯಗಳನ್ನು ನಾವು ಕರ್ತರಿ ಪದಗಳನ್ನಾಗಿ ಮಾಡ್ಬೋದು. ಈಗ ನಾವು ಭವಿಷ್ಯತ್ ಕಾಲದ ಕೆಲವು ಉದಾಹರಣೆಗಳನ್ನ ನೋಡೋಣ. ಭವಿಷ್ಯತ್ ಕಾಲದಲ್ಲಿ ಕರ್ತರಿ ವಾಕ್ಯವನ್ನು ಕರ್ಮಣಿ ವಾಕ್ಯವನ್ನಾಗಿ ಮಾಡೋದು ಹೇಗೆ ಅಂತ ಇಲ್ಲಿ ಕೆಲವು ಕರ್ತರಿ ವಾಕ್ಯವನ್ನು ಕೊಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಕರ್ಮಪದವನ್ನು ಹೈಲೈಟ್ ಮಾಡಿದ್ದೀನಿ. ಯಾಕಂದರೆ ಕರ್ಮಣಿ ವಾಕ್ಯ ಮಾಡುವಾಗ ನಮಗೆ ಕರ್ಮಪದ ಬಹಳ ಮುಖ್ಯ ಆಗುತ್ತಲ್ವ. ಹಾಗಾಗಿ ಇಲ್ಲಿ ಕರ್ಮಪದ ಏನಿದೆ? ಚಿತ್ರವನ್ನು, ರಾಮನು ಚಿತ್ರವನ್ನು ಬರೆದನು. ಚಿತ್ರವನ್ನು ಅಂತ ಇದೆ, ಏಕವಚನ, ನಪುಂಸಕಲಿಂಗ. ಇದು ಅಲ್ಪಡುವುದು ಅನ್ನುವಂತಹ ಪ್ರತ್ಯಯ ಸೇರಲ್ಪಡುತ್ತೆ. ಇದು ಅಲ್ಪಡು ಪ್ಲಸ್ ವ ಪ್ಲಸ್ ಅದು. ವ ಅನ್ನೋದು ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಅಲ್ವಾ, ಅದು ಅನ್ನೋದು ಆಖ್ಯಾತ ಪ್ರತ್ಯಯ. ಹಾಗಾಗಿ ಏನಾಗುತ್ತೆ? ಇದು
ಅಲ್ಪಡುವುದು ಅಂತ ಆಗತ್ತೆ. ಈಗ ರಾಮನು ಚಿತ್ರವನ್ನು ಬರೆಯುವನು ಅಂತ ಹೇಳೋದು ರಾಮನಿಂದ ಚಿತ್ರವು, ಇದು ಕಾಮನ್ ರೂಲ್ಸು ನಮಗೆ ಗೊತ್ತು, ಬರೆಯಲ್ಪಡುವುದು ಅಂತ ಆಗತ್ತೆ. ಅಲ್ಪಡುವುದು ಅನ್ನೋದು ಇಲ್ಲಿ ಆ್ಯಡ್ ಆಗತ್ತೆ. ಹಾಗೆ ಬಹುವಚನ ನಪುಂಸಕಲಿಂಗ ಇದ್ದಾಗ ಅಲ್ಪಡುವುವು ಅಂತ ಆಗತ್ತೆ. ಹಾಗೆ ಇಲ್ಲಿ ಏಕವಚನ ಸ್ತ್ರೀಲಿಂಗದ ಉದಾಹರಣೆ, ರಾಮನು ತಾಟಕಿಯನ್ನು ಕೊಲ್ಲುವನು. ಇಲ್ಲಿ ಕರ್ಮಪದ ತಾಟಕಿಯನ್ನು ಅಂತ ಇದೆ, ಏಕವಚನ ಸ್ತ್ರೀಲಿಂಗ. ಹಾಗಾಗಿ ಅಲ್ಪಡು ಪ್ಲಸ್ ವ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಳು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ರಾಮನಿಂದ ತಾಟಕಿಯು ಕೊಲ್ಲಲ್ಪಡುವಳು ಅಂತ ಆಗತ್ತೆ. ಹಾಗೆ ರಾಮನು ರಾಕ್ಷಸಿಯರನ್ನು ಕೊಲ್ಲುವನು. ಇಲ್ಲಿ ಏನಾಗಿದೆ, ಬಹುವಚನ ಬಂದಿದೆ, ಸ್ತ್ರೀಲಿಂಗ ಬಹುವಚನ, ಅಲ್ಪಡುವರು ಅಂತ ಆಗತ್ತೆ. ರಾಮನಿಂದ ರಾಕ್ಷಸಿಯರು ಕೊಲ್ಲಲ್ಪಡುವರು ಅಂತ ಕರ್ಮಣಿ ವಾಕ್ಯ ಆಗತ್ತೆ. ಮುಂದೆ ಪುಲ್ಲಿಂಗವನ್ನು ತಗೊಂಡ್ರೆ ರಾಮನು ರಾವಣನನ್ನು ಕೊಲ್ಲುವನು. ಇಲ್ಲಿ ಅಲ್ಪಡುವನು ಅನ್ನುವಂತಹ ಅಲ್ಪಡು ಪ್ರತ್ಯಯ ಆ್ಯಡ್ ಆಗತ್ತೆ. ಅಲ್ಪಡು ಪ್ಲಸ್ ವ ಪ್ಲಸ್ ಅನು. ಹಾಗಾಗಿ ರಾಮನಿಂದ ತೃತೀಯ ವಿಭಕ್ತಿ, ರಾವಣನು ಪ್ರಥಮ ವಿಭಕ್ತಿ, ಮತ್ತು ಕೊಲ್ಲಲ್ಪಡುವನು ಅನ್ನುವಂಥ ಅಲ್ಪಡು ಪ್ರತ್ಯಯ ಸೇರ್ಕೊಳ್ಳುತ್ತೆ. ಹಾಗೆ ರಾಮನು ರಾಕ್ಷಸರನ್ನು ಕೊಲ್ಲುವನು, ಇದು ಪುಲ್ಲಿಂಗ ಬಹುವಚನ ಆಗಿದೆ. ಹಾಗಾಗಿ ಅಲ್ಪಡುವರು ಅಂತ ಆಗುತ್ತೆ. ಸ್ತ್ರೀಲಿಂಗ ಬಹುವಚನ ಮತ್ತು ಪುಲ್ಲಿಂಗ ಬಹುವಚನ ಎರಡರಲ್ಲೂ ಅಲ್ಪಡುವರು ಅಂತ ಆಗುತ್ತೆ. ಹಾಗಾಗಿ ರಾಮನಿಂದ ರಾಕ್ಷಸರು ಕೊಲ್ಲಲ್ಪಡುವರು ಅಂತ ಆಗತ್ತೆ. ಇದಿಷ್ಟು ನಿಮಗೆ ನಿಯಮ. ಇಲ್ಲಿ ಕೆಲವು ಹೆಚ್ಚಿನ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಕರ್ಮಪದಕ್ಕೆ ದ್ವಿತೀಯ ವಿಭಕ್ತಿ ಇಲ್ಲದೆ ಇದ್ದರೂ ಕೂಡ ಸೇಮ್ ನಿಯಮದ ಪ್ರಕಾರ ನೀವು ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಕರ್ತೃಪದವು ಕೂಡ ಪ್ರಥಮ ವಿಭಕ್ತಿ ಇಲ್ಲದೆ ಇದ್ದರೂ ಕೂಡ ನೀವು ಇದೇ ನಿಯಮವನ್ನು ಉಪಯೋಗಿಸ್ಕೊಂಡು ಅದನ್ನು ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಇದಿಷ್ಟು ಉದಾಹರಣೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಭವಿಷ್ಯತ್ ಕಾಲದ ಕರ್ಮಣಿ ವಾಕ್ಯವನ್ನು ಕರ್ತರಿ ವಾಕ್ಯವನ್ನಾಗಿ ಹೇಗೆ ಬದಲಾವಣೆ ಮಾಡೋದು ನೋಡೋಣ. ಇಲ್ಲಿಷ್ಟು ಕರ್ಮಣಿ ವಾಕ್ಯವನ್ನು ಕೊಟ್ಟಿದ್ದೀನಿ, ಅಲ್ಲಿ ಕರ್ತೃಪದವನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಯಾಕಂದರೆ ಕರ್ತರಿ ವಾಕ್ಯವನ್ನು ಮಾಡುವಾಗ ನಮಗೆ ಕರ್ತೃಪದದ ಲಿಂಗ ಮತ್ತು ವಚನ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಇಲ್ಲಿ ಮತ್ತು ಅದು ಹೇಗೆ ಅದರ ಕ್ರಿಯಾಪದ ಕೂಡ ಇಲ್ಲಿ ಕರ್ತೃಪದದ ವಚನ ಪುರುಷವಾಚಕ ಮತ್ತು ಲಿಂಗದ ಮೇಲೆ ಬದಲಾವಣೆ ಆಗುತ್ತೆ. ಹಾಗಾಗಿ ಆ ರೀತಿಯ ನಿಯಮಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಈಗ ನನ್ನಿಂದ ಮತ್ತು ನಮ್ಮಿಂದ ಅಂತ ಇಲ್ಲಿದೆಯಲ್ಲ, ಇವುಗಳು ಉತ್ತಮ ಪುರುಷದಲ್ಲಿದೆ, ನಾನು ಮತ್ತು ನಾವು ಅನ್ನೋದು. ಈಗ ನನ್ನಿಂದ ಅನ್ನೋದು ತೃತೀಯ ವಿಭಕ್ತಿ, ಕರ್ತರಿ ವಾಕ್ಯ ಮಾಡುವಾಗ ಅದು ಪ್ರಥಮ ವಿಭಕ್ತಿ ಆಗುತ್ತೆ, ನಾನು ಅಂತ ಆಗುತ್ತೆ. ಹಾಗೆ ಚಿತ್ರವು ಅನ್ನೋದು ಚಿತ್ರವನ್ನು ಅಂತ ಹೇಳಿಬಿಟ್ಟು ದ್ವಿತೀಯ ವಿಭಕ್ತಿ ಆಗುತ್ತೆ. ಇವಾಗ ಕ್ರಿಯಾಪದ ಹೇಗೆ ಬದಲಾಗತ್ತೆ ಅನ್ನೋ ನೋಡೋಣ. ಇಲ್ಲಿ ಕರ್ತೃಪದದ ವಚನ ಏಕವಚನ ಆಗಿರೋದ್ರಿಂದ, ಇದು ಉತ್ತಮ ಪುರುಷ ಆಗಿರೋದ್ರಿಂದ ಕಾಲಸೂಚಕ ಪ್ರತ್ಯಯ ಬರುತ್ತೆ, ವ ಅಥವಾ ಉವ ಅಂತ ಬರುತ್ತೆ, ಮತ್ತು ಏನು ಅನ್ನುವಂಥ ಆಖ್ಯಾತ ಪ್ರತ್ಯಯ ಸೇರುತ್ತೆ. ಇಲ್ಲಿ ಬರೆ, ಬರೆ ಪ್ಲಸ್ ಉವ ಪ್ಲಸ್ ಏನು ಆಗಿದೆ, ಬರೆಯುವೇನು ಅಂತ ಆಗಿದೆ ಅಲ್ಲ, ಬರೆವೇನು ಅಂತ ಆಗಿಲ್ಲಲ್ಲ. ಹಾಗಾಗಿ ಇಲ್ಲಿ ಕಾಲಸೂಚಕ ಪ್ರತ್ಯಯ ಉವ ಅನ್ನೋದು ಉಪಯೋಗ ಆಗಿದೆ. ಬರೆ ಪ್ಲಸ್ ಉವ ಪ್ಲಸ್ ಏನು, ಬರೆಯುವೆನು ಅಂತ ಆಗಿದೆ. ನಾನು ಚಿತ್ರವನ್ನು ಬರೆಯುವೆನು ಅಂತಾಗಿದೆ. ಹಾಗೆಯೇ ನೀವು ಬಹುವಚನವನ್ನು ತಗೊಂಡ್ರೆ ಉತ್ತಮ ಪುರುಷ ಬಹುವಚನ ಆದಾಗ ಉವ ಪ್ಲಸ್ ಎವು ಆಗಿದೆ ನೋಡಿ, ನಾವು ಚಿತ್ರವನ್ನು ಬರೆಯುವೆವು ಅಂತ ಆಗಿದೆ. ಹೀಗೆ ಅದೇ ರೀತಿ ಇಲ್ಲಿ ನಾವು ಮಧ್ಯಮ ಪುರುಷವನ್ನು ಕೂಡ ತಗೋಬಹುದು. ನಿನ್ನಿಂದ ಅನ್ನೋದು ನೀನು ಅಂತ ಆಯಿತು, ಚಿತ್ರವು ಅನ್ನೋದು ಚಿತ್ರವನ್ನು ಅಂತ ಆಯಿತು. ಹಾಗೆ ಬರೆಯಲ್ಪಡುವುದು ಅನ್ನೋದು ಬರೆ ಪ್ಲಸ್ ಉವ ಪ್ಲಸ್ ಎ, ಬರೆವೆ, ಬರೆಯುವೆ ಅಂತ ಆಯಿತು, ಉವ ಆ್ಯಡ್ ಆಗಿದೆ. ಓಕೆ, ಬರೆ ಪ್ಲಸ್ ಉವ ಪ್ಲಸ್ ಎ, ನೀನು ಚಿತ್ರವನ್ನು ಬರೆಯುವೆ ಅಂತ ಆಯಿತು. ಹಾಗೆ ಇದು ನೀವು ಚಿತ್ರವನ್ನು ಬರೆಯುವಿರಿ ಅಂತ ಆಯಿತು. ಈಗ ಉತ್ತಮ ಮತ್ತು ಮಧ್ಯಮ ಪುರುಷವನ್ನು ನೋಡಿದ್ವಿ. ಈಗ ಪ್ರಥಮ ಪುರುಷದಲ್ಲಿ ಲಿಂಗ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಇವಾಗ ರಾಮನಿಂದ ಚಿತ್ರವು ಬರೆಯಲ್ಪಡುವುದು, ಇಲ್ಲಿ ಕರ್ತೃಪದ ರಾಮನಿಂದ, ಅದು ಏಕವಚನ ಮತ್ತು ಪುಲ್ಲಿಂಗ ಆಗಿದೆ, ಪ್ರಥಮ ವಿಭಕ್ತಿ. ಹಾಗಾಗಿ ಇಲ್ಲಿ ಪ್ರತ್ಯಯ ಏನಾಗುತ್ತೆ, ಉವ ಪ್ಲಸ್ ಅನು, ಬರೆಯುವನು ಅಂತ ಆಯಿತು. ರಾಮನು ಚಿತ್ರವನ್ನು ಬರೆಯುವನು ಅಂತ ಆಯಿತು. ಹಾಗೆ ಬಹುವಚನ ತಗೊಂಡ್ರೆ ಹುಡುಗರಿಂದ ಹಾಡು ಹಾಡಲ್ಪಡುವುದು, ಬಹುವಚನ ಪುಲ್ಲಿಂಗ ಏನಾಗುತ್ತೆ, ವ ಪ್ಲಸ್ ಅರು ಅಂತ ಆಗತ್ತೆ. ಅವಾಗೇನಾಗತ್ತೆ, ಹುಡುಗರು ಹಾಡನ್ನು
ಹಾಡು ಪ್ಲಸ್ ವ ಪ್ಲಸ್ ಅರು, ಹಾಡುವರು ಅಂತ ಇದು ಬದಲಾವಣೆ ಆಯಿತು. ಹಾಗೆಯೇ ದೇವಿಯಿಂದ ಮಹಿಷನು ಕೊಲ್ಲಲ್ಪಡುವನು, ಇದು ಏಕವಚನ ಸ್ತ್ರೀಲಿಂಗ. ಇಲ್ಲಿ ವ ಪ್ಲಸ್ ಅಳು ಅಂತ ಬರುತ್ತೆ. ದೇವಿಯು ಮಹಿಷನನ್ನು ಕೊಲ್ಲುವಳು ಅಂತ ಆಯಿತು. ಹಾಗೆಯೇ ಹುಡುಗಿಯರಿಂದ ಹಾಡು ಹಾಡಲ್ಪಡುವುದು, ಇದು ಬಹುವಚನ ಸ್ತ್ರೀಲಿಂಗ ವ ಪ್ಲಸ್ ಅರು. ಹಾಗಾಗಿ ಹುಡುಗಿಯರು ಹಾಡನ್ನು ಹಾಡುವರು ಅಂತ ಬದಲಾವಣೆ ಆಗುತ್ತೆ. ಇಲ್ಲಿ ನಪುಂಸಕಲಿಂಗ ಹಸುವಿನಿಂದ ಹುಲ್ಲು ತಿನ್ನಲ್ಪಡುವುದು, ಹಸುವಿನಿಂದ, ಹಸುವಿನಿಂದ ಅನ್ನೋದು ಏಕವಚನ ನಪುಂಸಕಲಿಂಗ. ಹಾಗಾಗಿ ಇಲ್ಲಿ ವ ಪ್ಲಸ್ ಉದು ಅಥವಾ ಅದು ಅನ್ನುವಂಥ ಆಖ್ಯಾತ ಪ್ರತ್ಯಯ ಆ್ಯಡ್ ಆಗುತ್ತೆ. ಉದು ಆಗ್ಬೋದು, ಅದೂ ಆಗ್ಬೋದು. ಇದು ನಿಮಗೆ ಭವಿಷ್ಯತ್ ಕಾಲದ ನಿಯಮ. ನೀವು ಗೊತ್ತಿರಲಿಲ್ಲ ಅಂತ ಹೇಳಿದರೆ ನಾನು ಮಾಡಿರುವ ಹಿಂದಿನ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ಏನಾಗುತ್ತೆ, ಹಸುವು ಹುಲ್ಲನ್ನು ತಿನ್ನುವುದು ಅಂದರೆ ಉದು ಆ್ಯಡ್ ಆಗಿದೆ, ಅಥವಾ ಅದನ್ನು ನೀವು ತಿನ್ನುವುದು ಅಂತಲೂ ಹೇಳ್ಬೋದು. ಎರಡೂ ಅಕ್ಸೆಪ್ಟೇಬಲ್ ಫಾರ್ಮ್ ಆಖ್ಯಾತ ಪ್ರತ್ಯಯದಲ್ಲಿ, ಇದು ಭವಿಷ್ಯತ್ ಕಾಲದಲ್ಲಿ. ಅದೇ ರೀತಿ ಭವಿಷ್ಯತ್ ಕಾಲದ ಬಹುವಚನದಲ್ಲಿ ಉವು ಅಥವಾ ಅವು ಎರಡು ಕೂಡ ಅಕ್ಸೆಪ್ಟೇಬಲ್ ಇದೆ. ಹಾಗಾಗಿ ಹಸುಗಳಿಂದ ಹುಲ್ಲು ತಿನ್ನಲ್ಪಡುವುದು ಅನ್ನೋದು ಹಸುಗಳು ಹುಲ್ಲನ್ನು ತಿನ್ನುವವು ಅಥವಾ ತಿನ್ನುವವು ಎರಡೂ ಆಗ್ಬೋದು. ಇಲ್ಲಿ ನಾವು ಹೂವು ಅಂತ ಯೂಸ್ ಮಾಡಿ ಹಸುಗಳು ಹುಲ್ಲನ್ನು ತಿನ್ನುವುವು ಅಂತ ಹೇಳಿದ್ದೀನಿ. ಅದನ್ನು ನಾವು ತಿನ್ನುವವು ಅಂತಲೂ ಕೂಡ ಹೇಳಬಹುದು. ಯಾಕಂದರೆ ಇಲ್ಲಿ ಆಖ್ಯಾತ ಪ್ರತ್ಯಯಗಳು ಎರಡು ಫಾರ್ಮನ್ನು ತಗೊಳ್ಳುತ್ತೆ. ಇದು ಭವಿಷ್ಯತ್ ಕಾಲದ ರೂಲ್ಸ್ ಆಯಿತಾ. ಹಾಗಾಗಿ ನಿಮಗೆ ಹೇಗೆ ಕರ್ಮಣಿ ವಾಕ್ಯವನ್ನು ಕರ್ತರಿ ವಾಕ್ಯವನ್ನು ಮಾಡಬೇಕು ಭವಿಷ್ಯತ್ ಕಾಲದಲ್ಲಿ ಅಂತ ಅರ್ಥ ಆಯ್ತಲ್ವಾ. ಈಗ ನಾವು ಭೂತಕಾಲವನ್ನು ನೋಡೋಣ. ಭೂತಕಾಲ ಯಾವಾಗಲೂ ಕಾಡುತ್ತೆ, ಯಾಕಂದರೆ ಇಲ್ಲಿ ಉದಾಹರಣೆಗಳು ಜಾಸ್ತಿ. ಯಾಕಂದರೆ ನಿಮ್ಮ ಧಾತು ಇದೆಯಲ್ಲ, ಅದು ಕ್ರಿಯಾಪದ ಆಗುವಾಗ ಬೇರೆ ಬೇರೆ ರೀತಿಯು ಆಗಿಬಿಡತ್ತೆ. ಹಾಗೆ ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ ಅದು. ಹಾಗಾಗಿ ನಾನಿಲ್ಲಿ ನಿಮಗೆ ತುಂಬ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ನಿಯಮ ಮಾತ್ರ ಸೇಮ್ ಇದೆ ಇಲ್ಲಿ. ಈಗ ಕರ್ತರಿ ವಾಕ್ಯ ಇದೆ, ರಾಮನು ಚಿತ್ರವನ್ನು ಬರೆದನು. ಆಯಿತಾ. ಕರ್ತರಿ ವಾಕ್ಯ ಇಲ್ಲಿ ಕರ್ಮಪದವನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಯಾಕಂದರೆ ಕರ್ಮಣಿ ವಾಕ್ಯ ಮಾಡುವಾಗ ನಮಗೆ ಕರ್ಮಪದ ಬಹಳ ಮುಖ್ಯ ಆಗುತ್ತೆ. ಈಗ ರಾಮನು ಚಿತ್ರವನ್ನು ಬರೆದನು, ಇಲ್ಲಿ ಕರ್ಮಪದದ ವಚನ ಏಕವಚನ ಇದೆ, ಲಿಂಗ ನಪುಂಸಕ ಲಿಂಗ ಇದೆ. ಈಗ ಅಲ್ಪಡು ಏನಾಗುತ್ತೆ, ಅಲ್ಪಟ್ಟಿತು ಅಂತ ಆಗತ್ತೆ. ಈಗ ಅಲ್ಪಡು ಪ್ಲಸ್ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಪ್ಲಸ್ ಇತ್ತು, ಅಲ್ಪಡು ಪ್ಲಸ್ ದ ಪ್ಲಸ್ ಇತ್ತು, ಅಲ್ಪಟ್ಟಿತು ಅಂತ ಆಗತ್ತೆ. ಟ ಅನ್ನೋದು ಬರುತ್ತೆ ಅಲ್ಲಿ. ಆಯಿತಾ. ಇದನ್ನು ನೀವು ಗಮನಿಸ್ಕೊಳ್ಬೇಕು. ಈಗ ಇದು ಏಕವಚನ ನಪುಂಸಕಲಿಂಗ ಆದ್ದರಿಂದ ಅಲ್ಪಟ್ಟಿತು ಅಂತ ಆಗುತ್ತೆ. ಹಾಗಾಗಿ ರಾಮನಿಂದ ಚಿತ್ರವು ಬರೆಯಲ್ಪಟ್ಟಿತು ಅಂತ ಆಗುತ್ತೆ. ಅದೇ ನಪುಂಸಕಲಿಂಗ ಬಹುವಚನ ಆದಾಗ ಅಲ್ಪಟ್ಟಿತು ಅಲ್ಲ, ಅಲ್ಪಟ್ಟವು ಅಂತ ಆಗುತ್ತೆ. ಹಾಗಾಗಿ ರಾಮನಿಂದ ಚಿತ್ರಗಳು ಬರೆಯಲ್ಪಟ್ಟವು ಅಂತ ಆಗತ್ತೆ. ಈಗ ರಾಮನು ತಾಟಕಿಯನ್ನು ಕೊಂದನು, ಇದೇನು ಕರ್ಮಪದದ ವಚನ ಏಕವಚನ ಸ್ತ್ರೀಲಿಂಗ. ಹಾಗಾಗಿ ಅದು ಅಲ್ಪಟ್ಟಳು ಅಂತ ಆಗತ್ತೆ. ರಾಮನಿಂದ ತಾಟಕಿಯು ಕೊಲ್ಲಲ್ಪಟ್ಟಳು ಅಂತ. ಅದೇ ಬಹುವಚನ ಇದ್ದರೆ ರಾಮನಿಂದ ರಾಕ್ಷಸಿಯರು ಕೊಲ್ಲಲ್ಪಟ್ಟರು ಅಂತ ಆಗತ್ತೆ. ಈಗ ನಾವು ಪುಲ್ಲಿಂಗಕ್ಕೆ ಬರೋದಾದರೆ ಏಕವಚನ ಪುಲ್ಲಿಂಗ, ರಾಮನು ರಾವಣನನ್ನು ಕೊಂದನು. ರಾವಣನನ್ನು ಅನ್ನೋದು ಏಕವಚನ ಮತ್ತು ಪುಲ್ಲಿಂಗ. ಅದನ್ನು ನಾವು ಕರ್ಮಣಿ ವಾಕ್ಯ ಮಾಡುವಾಗ ರಾಮನಿಂದ ರಾವಣನು, ಇದು ಕಾಮನ್ ರೂಲು. ಕ್ರಿಯಾಪದಕ್ಕೆ ಬಂದರೆ ಕೊಲ್ಲಲ್ಪಟ್ಟನು, ಯಾಕಂದರೆ ಅಲ್ಪಟ್ಟನು ಆ್ಯಡ್ ಆಗತ್ತಲ್ವಾ, ಕೊಲ್ಲಲ್ಪಟ್ಟನು ಅಂತ ಆಗತ್ತೆ. ಅದೇ ಬಹುವಚನ ಬಂದಾಗ ಕೊಲ್ಲಲ್ಪಟ್ಟರು ಅಂತ ಆಗತ್ತೆ. ಇದಿಷ್ಟು ರೂಲ್ಗಳು ಆಯಿತಾ. ಕರ್ಮಪದದ ವಚನ ಮತ್ತು ಲಿಂಗದ ಮೇಲೆ ಅಲ್ಪಡು ರೂಪ ಹೇಗೆ ಬದಲಾವಣೆ ಆಗುತ್ತೆ ಅಂತ. ಮುಂದೆ ಎಷ್ಟೇ ವಾಕ್ಯಗಳನ್ನು ಕೊಟ್ಟರೂ ಕೂಡ ನೀವು ಇದೇ ರೂಲ್ಸನ್ನು ಉಪಯೋಗಿಸ್ಕೊಂಡು ಅದನ್ನು ಬದಲಾವಣೆ ಮಾಡಿಕೊಂಡು ಬರ್ಬೋದು. ಇಲ್ಲಿ ಕೆಲವು ಹೆಚ್ಚಿನ ಉದಾಹರಣೆಗಳು ನಾವು ಮೊದಲು ನೋಡಿದ್ದೇನೆ. ಇಲ್ಲಿ ಕರ್ಮಪದಕ್ಕೆ ಅನ್ನು ಇಲ್ಲದೇ ಇದ್ದರೂ ಕೂಡ ಸೇಮ್ ರೂಲ್ಸನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಆ ಕಾರಣಗಳಿಂದಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದಲ್ಲದೆ ಕೆಲವು ಧಾತುಗಳಲ್ಲಿ ಆಗುವಂಥ ಬದಲಾವಣೆಯನ್ನು ನೀವು ಗಮನಿಸಬೇಕು. ಉದಾಹರಣೆಗೆ ಭೀಮನು ಅನ್ನವನ್ನು ಉಂಡನು, ಇಲ್ಲಿ ಧಾತು ಯಾವುದು, ಉಣ್ಣು. ಆಯಿತಾ. ಇವಾಗ ಎಷ್ಟೋ ವಿದ್ಯಾರ್ಥಿಗಳು ಇದನ್ನು ಬದಲಾವಣೆ ಮಾಡುವಾಗ, ಕರ್ಮಣಿ ವಾಕ್ಯವನ್ನು ಮಾಡುವಾಗ ಭೀಮನಿಂದ ಅನ್ನವು ಉಂಡಲ್ಪಟ್ಟಿತು ಅಂತ ಹೇಳ್ತೀರಿ ವಿದ್ಯಾರ್ಥಿಗಳೇ. ರಾಂಗ್. ಇಲ್ಲಿ ನೀವು ಅದರ ಧಾತು ಯಾವುದು ಅಂತ ಮೊದಲು
ನೋಡ್ಬೇಕು. ಉಣ್ಣು ಅನ್ನುವ ಧಾತು ಇಲ್ಲಿ ಉಂಡನು ಆಗಿದೆ. ಬಟ್ ನೀವು ಕರ್ಮಣಿ ಪ್ರಯೋಗ ಮಾಡುವಾಗ ಈ ಧಾತುವಿನಿಂದಲೇ ವಾಕ್ಯವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ದಯವಿಟ್ಟು ಇದನ್ನ ಉಂಡಲ್ಪಟ್ಟಿತು ಅಂತ ಬರಿಬೇಡಿ. ನಿಮ್ಮ ಅಂಕಗಳನ್ನ ಕಳೆದುಕೊಳ್ತೀರಾ. ಹಾಗೇನೆ ಇಲ್ಲಿ ತಿನ್ನು ತಿನ್ನಲ್ಪಟ್ಟಿತು. ಇಲ್ಲಿ ಏನಾಗತ್ತೆ, ರಾಮನು ತಿಂಡಿ ತಿಂದನು. ನೀವು ಇಲ್ಲಿ ಮಾಡುವಾಗ ಅದರ ಧಾತುವನ್ನ ನೋಡ್ಕೊಂಡು ತಿನ್ನಲ್ಪಟ್ಟಿತು ಅಂತ ಮಾಡಬೇಕು. ಹಾಗೇನೆ ಕೊಟ್ಟನು ಅಂದಾಗ ಅದರ ಧಾತು ಕೊಡು. ಇಲ್ಲಿ ಬದಲಾವಣೆ ಆಗುವಾಗ ಅದು ಕೊಡಲ್ಪಟ್ಟವು ಅಥವಾ ಕೊಡಲ್ಪಟ್ಟಿತು, ಆ ಥರ ಬದಲಾವಣೆ ಆಗತ್ತೆ. ಹಾಗೆ ಕಿತ್ತನು ಅನ್ನೋದು ಕೀಳು ಅನ್ನುವ ಧಾತುವಿಂದ ಬಂದಿದೆ. ಭೀಮನು ಹಣ್ಣನ್ನು ಕಿತ್ತನು ಅಂದಾಗ ಭೀಮನಿಂದ ಹಣ್ಣು ಕೀಳಲ್ಪಟ್ಟಿತು ಅಂತ ನೀವು ಬದಲಾವಣೆ ಮಾಡಬೇಕು. ಹಾಗೆ ಕಂಡಳು ಅನ್ನೋದನ್ನ ನೋಡಿ, ಇಲ್ಲಿ ಸುಮಾ ಗೆಳತಿಯನ್ನು ಕಂಡಳು. ಇಲ್ಲಿ ಕಾಣು ಅನ್ನೋದು ಧಾತು. ಹಾಗಾಗಿ ಸುಮಾಳಿಂದ ಗೆಳತಿಯು ಕಾಣಲ್ಪಟ್ಟಳು ಅಂತ ಆಗ್ಬೇಕು. ತಂದನು ಅನ್ನೋದು ಕೂಡ ಹಾಗೇನೆ, ರಾಮನು ಹಣ್ಣನ್ನು ತಂದನು. ಇಲ್ಲಿ ತರು ಅನ್ನೋದು ಧಾತು ಆಗಿರೋದ್ರಿಂದ ರಾಮನಿಂದ ಹಣ್ಣು ತರಲ್ಪಟ್ಟಿತು ಅಂತ ಇದು ಬದಲಾವಣೆ ಆಗ್ಬೇಕು. ಈಗ ಭೂತಕಾಲದಲ್ಲಿ ಈ ತರ ಬಹಳ ಡಿಫ್ರೆಂಟ್ ಆಗಿ ಬಂದ್ಬಿಡುತ್ತೆ. ಒಂದೊಂದ್ಸಲ ಧಾತುವೇ ಬೇರೆ ಇರುತ್ತೆ, ಅದರ ಭೂತಕಾಲದ ರೂಪನೇ ಬೇರೆ ಇರುತ್ತೆ. ಹಾಗಾಗಿ ಅದರ ಬದಲಾವಣೆ ಮಾಡುವಾಗ ಅದರ ಧಾತು ಏನು ಅಂತ ನೀವು ಮೊದಲಿಗೆ ಗಮನಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಉದಾಹರಣೆ ನೋಡಿ, ಇಲ್ಲಿ ಚಿತ್ರವು ನಡೆದ ಕಥೆಯನ್ನು ಹೇಳಿತು. ಇದು ಸರಿಯಾಗಿ ಸಾಮಾನ್ಯವಾಗಿರುವಂತಹ ವಾಕ್ಯ. ಇಲ್ಲಿ ಇದು ಏಕವಚನ ಮತ್ತೆ ನಪುಂಸಕಲಿಂಗ. ಹಾಗಾಗಿ ಅಲ್ಪಟ್ಟಿತು ಬರಬೇಕು. ಚಿತ್ರದಿಂದ ನಡೆದ ಕಥೆಯು ಹೇಳಲ್ಪಟ್ಟಿತು, ಇದು ಸರಿ. ಕೆಲವು ಸಲ ಚಿತ್ರವು ನಡೆದ ಕಥೆಯನ್ನು ಹೇಳಿದೆ ಅಂತ ಹೇಳ್ಬಿಡ್ತಾರೆ. ಆವಾಗ ಏನಾಗ್ಬೇಕದು ಚಿತ್ರದಿಂದ ನಡೆದ ಕಥೆಯು ಹೇಳಲ್ಪಟ್ಟಿದೆ ಅಂತ ಆಗ್ಬೇಕು. ನೀವು ಗಮನಿಸ್ಕೊಳ್ಬೇಕು, ಇಲ್ಲಿ ಕೊನೆಯ ಕ್ರಿಯಾಪದ ಯಾವ ರೂಪದಲ್ಲಿದೆ ಅಂತ ಹೇಳ್ಬಿಟ್ಟು. ಇದು ಎರಡು ಭೂತಕಾಲದಲ್ಲೇ ಇದೆ, ಆದರೆ ಇಲ್ಲಿ ಹೇಳಿತು ಅನ್ನುವ ಫಾರ್ಮ್ ಇದೆ, ಇಲ್ಲಿ ಹೇಳಿದೆ ಅನ್ನುವಂಥ ಫಾರ್ಮ್ ಇದೆ. ಅದರ ಪ್ರಕಾರ ನಿಮ್ಮ ಅಲ್ಪಡುವುದ ರೂಪವನ್ನು ಕೂಡ ನೀವು ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಭೂತಕಾಲಕ್ಕೆ ಈ ಕಾರಣದಿಂದಾಗಿ, ಈ ಧಾತುವಿನ ಬದಲಾವಣೆಯ ಕಾರಣದಿಂದಾಗಿ ನೀವು ಸಾಮಾನ್ಯವಾಗಿ ಮಾಡುವಂಥ ಮಿಸ್ಟೇಕ್ಗಳೇನಿದೆ ಎಕ್ಸಾಮಲ್ಲಿ, ಅದಕ್ಕಾಗಿ ನಾನು ನಿಮಗೆ ಇಷ್ಟೊಂದು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಈಗ ಭೂತಕಾಲದ ಕರ್ಮಣಿ ವಾಕ್ಯವನ್ನ ಕರ್ತರಿ ವಾಕ್ಯವನ್ನಾಗಿ ಮಾಡಿಸೋದು ಹೇಗೆ ಅಂತ, ಇದು ಕೂಡ ಸೇಮ್ ನಿಮ್ಮ ಪುರುಷವಾಚಕ ಮತ್ತೆ ಲಿಂಗ ಮತ್ತೆ ವಚನದ ಮೇಲೆ ಬದಲಾವಣೆ ಆಗುತ್ತೆ. ಅದೇ ರೂಲ್ಸ್ಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಕರ್ತೃಪದವನ್ನ ಹೈಲೈಟ್ ಮಾಡಿದ್ದೀನಿ. ನನ್ನಿಂದ ಅನ್ನೋದು ನಾನು ಅಂತ ಆಗತ್ತೆ, ಚಿತ್ರವು ಅನ್ನೋದು ಚಿತ್ರವನ್ನ ಆಗತ್ತೆ. ಇದು ಕಾಮನ್ ರೂಲು. ಇವಾಗ ಕ್ರಿಯಾಪದ ಹೇಗೆ ಬದಲಾವಣೆ ಆಗತ್ತೆ ಅಂದ್ರೆ, ಬರೆಯಲ್ಪಟ್ಟಿತು ಅನ್ನೋದು ಉತ್ತಮ ಪುರುಷ ಏಕವಚನ. ಹಾಗೆ ಇರೋದ್ರಿಂದ ಅದು ದ ಪ್ಲಸ್ ಎನು ಎನು ಅಂತ ಆಗತ್ತೆ. ಆಯ್ತಾ? ನಾನು ಚಿತ್ರವನ್ನು ಬರೆದೆನು, ಹಾಗೆ ನಾವು ಚಿತ್ರವನ್ನು ಬರೆದೆವು. ಇಲ್ಲಿ ಮಧ್ಯಮ ಪುರುಷವನ್ನ ತಗೊಂಡ್ರೆ ನೀನು ಚಿತ್ರವನ್ನು ಬರೆದೆ ಅಂತ ಆಗತ್ತೆ. ಹಾಗೆ ನಿಮ್ಮಿಂದ ಚಿತ್ರವು ಬರೆಯಲ್ಪಟ್ಟಿತು ಅನ್ನುವಂಥ ವಾಕ್ಯ ನೀವು ಚಿತ್ರವನ್ನು ಬರೆದಿರಿ ಅಂತ ಆಗತ್ತೆ. ಇಲ್ಲಿ ಕ್ರಿಯಾಪದ ಬರೆ ಪ್ಲಸ್ ದ ಪ್ಲಸ್ ಇರಿ, ಬರೆದಿರಿ ಅಂತ ಆಗತ್ತೆ. ಹಾಗೆ ನಾವು ಪ್ರಥಮ ಪುರುಷಕ್ಕೆ ಬಂದಾಗ ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಇವು ಮೂರನ್ನು ನೋಡ್ಕೋಬೇಕಾಗತ್ತೆ. ರಾಮನಿಂದ ಚಿತ್ರವು ಬರೆಯಲ್ಪಟ್ಟಿತು ಅನ್ನುವಾಗ ಇಲ್ಲಿ ಬರೆಯಲ್ಪಟ್ಟಿತು ಅನ್ನೋದು ದ ಪ್ಲಸ್ ಅನು, ಬರೆದನು ಅಂತ ಆಗತ್ತೆ. ಯಾವಾಗ ಪ್ರಥಮ ಪುರುಷ ಏಕವಚನ ಇದ್ದಾಗ. ಹಾಗೆ ಅದೇ ಹುಡುಗರಿಂದ ಹಾಡು ಹಾಡಲ್ಪಟ್ಟಿತು, ಇಲ್ಲಿ ಪ್ರಥಮ ಪುರುಷ ಬಹುವಚನ. ಹುಡುಗರು ಅಂತ ಇದೆಯಲ್ಲ, ಪ್ರಥಮ ಪುರುಷ ಬಹುವಚನ, ಅದರ ಪ್ರತ್ಯಯ ಏನಾಗತ್ತೆ, ದ ಅನ್ನೋದು ಭೂತಕಾಲದ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅರು ಅನ್ನುವ ಆಖ್ಯಾತ ಪ್ರತ್ಯಯ ಸೇರಿ ಹಾಡಿದರು ಅಂತ ಆಗತ್ತೆ. ಹಾಗೇನೆ ಇಲ್ಲಿ ಸ್ತ್ರೀಲಿಂಗವನ್ನು ತಗೊಂಡ್ರೆ ದೇವಿಯಿಂದ ಮಹಿಷನು ಕೊಲ್ಲಲ್ಪಟ್ಟನು, ಏಕವಚನ ಸ್ತ್ರೀಲಿಂಗ. ಹಾಗಾಗಿ ದ ಪ್ಲಸ್ ಅಳು, ದೇವಿಯು ಮಹಿಷನನ್ನು ಕೊಂದಳು ಅಂತ ಆಗತ್ತೆ. ಕೊಲ್ಲು ಅನ್ನೋದು ಕೊಂದು ಅಂತ ಆಗತ್ತೆ, ಕೊಂದಳು ಅಂತ ಆಗತ್ತೆ. ಹಾಗೆ ಹುಡುಗಿಯರಿಂದ ಹಾಡು ಹಾಡಲ್ಪಟ್ಟಿತು, ಇದು ದ ಪ್ಲಸ್ ಅರು, ಹುಡುಗಿಯರು ಹಾಡನ್ನು ಹಾಡಿದರು ಅಂತ ಆಗತ್ತೆ. ನಪುಂಸಕಲಿಂಗ ಬಂದಾಗ ಹಸುವಿನಿಂದ ಹುಲ್ಲು ತಿನ್ನಲ್ಪಟ್ಟಿತು, ಪ್ರಥಮ ಪುರುಷ ಏಕವಚನ ನಪುಂಸಕಲಿಂಗ. ನಪುಂಸಕಲಿಂಗದಲ್ಲಿ ಇತು ಅಂತ ಬರುತ್ತೆ, ಅದು ಏಕವಚನದಲ್ಲಿದ್ದಾಗ ದ ಪ್ಲಸ್ ಇತು. ಹಾಗಾಗಿ ಹಸುವು ಹುಲ್ಲನ್ನು ತಿಂದಿತು. ಅದೇ ಪುಲ್ಲಿಂದ ಆದಾಗ ಅದೇ ಬಹುವಚನ ಆದಾಗ ಏನಾಗುತ್ತೆ, ಅಹು ಅಂತ ಬರುತ್ತೆ. ಆಯ್ತಾ? ಅದೇ ಇಲ್ಲಿ ಬಹುವಚನ ಆದಾಗ ಏನಾಗತ್ತೆ,
ಅವು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಬರುತ್ತೆ ದ ಅನ್ನುವಂಥ ಕಾಲಸೂಚಕ ಪ್ರತ್ಯಯದ ಜೊತೆಗೆ. ಹಾಗಾಗಿ ಹಸುಗಳಿಂದ ಹುಲ್ಲು ತಿನ್ನಲ್ಪಟ್ಟಿತು ಅನ್ನೋದೇನಾಗುತ್ತೆ, ಹಸುಗಳು ಹುಲ್ಲನ್ನು ತಿಂದವು ಅಂತ ಆಗತ್ತೆ. ಆಯ್ತಾ? ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಕರ್ಮಣಿ ವಾಕ್ಯವನ್ನ ಕರ್ತರಿ ವಾಕ್ಯವನ್ನಾಗಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಇಷ್ಟೋ ತನಕ ನಾವು ಭೂತ, ಭವಿಷ್ಯ, ವರ್ತಮಾನ ಈ 3 ಕಾಲದಲ್ಲಿಯೂ ಕೂಡ ಕರ್ತರಿ ವಾಕ್ಯವನ್ನ ಕರ್ಮಣಿ ವಾಕ್ಯವನ್ನಾಗಿ ಹೇಗೆ ಮಾಡೋದು, ಕರ್ಮಣಿ ವಾಕ್ಯವನ್ನ ಕರ್ತರಿ ವಾಕ್ಯವನ್ನಾಗಿ ಹೇಗೆ ಮಾಡೋದು ಅಂತ ನೋಡಿದ್ವಿ. ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಉದಾಹರಣೆಗಳನ್ನ ನಾವು ಇಲ್ಲಿ ನೋಡೋಣ. ಮೊದಲನೇದಾಗಿ, ಹಳ್ಳಿಯ ಜನರು ಕೆರೆಯ ಹೂಳನ್ನು ಎತ್ತಿದರು. ಇದರ ಕರ್ಮಣಿ ರೂಪ ಯಾವುದು ಅಂತ ಅವ್ರು ಕೇಳ್ತಿದ್ದಾರೆ. ಇದು ಎತ್ತಿದರು, ದ ಅಂತ ಬಂದಿದೆ. ಇದು ಭೂತಕಾಲದಲ್ಲಿದೆ. ದ ಪ್ಲಸ್ ಅರು ಭೂತಕಾಲ ಬಹುವಚನದಲ್ಲಿದೆ. ಹಾಗಾಗಿ ಇದರ ಕರ್ಮಣಿ ರೂಪ ಹಳ್ಳಿಯ ಜನರು. ಆಯ್ತಾ? ಕೆರೆಯ ಹೂಳನ್ನು ಎತ್ತಿದರು. ಹಳ್ಳಿಯ ಜನರು ಅನ್ನೋದು ಇಲ್ಲಿ ಕರ್ತೃಪದ. ಆಯ್ತಾ? ಹಾಗಾಗಿ ಅದು ಹಳ್ಳಿಯ ಜನರಿಂದ ಅಂತ ಆಗ್ಬೇಕಾಗತ್ತೆ. ಆಯ್ತಾ? ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿರೋದು ಇಲ್ಲಿ ತೃತೀಯ ವಿಭಕ್ತಿ ಆಗಬೇಕು ಕರ್ತೃಪದ. ಹಾಗೇನೆ ಕೆರೆಯ ಹೂಳನ್ನು, ಇದು ಊ ಅನ್ನು ದ್ವಿತೀಯ ವಿಭಕ್ತಿ, ಅದೇನಾಗಬೇಕು, ಪ್ರಥಮ ವಿಭಕ್ತಿ ಆಗಬೇಕು. ಕೆರೆಯ ಹೂಳು ಹಳ್ಳಿಯ ಜನರಿಂದ ಎತ್ತಲ್ಪಟ್ಟಿತು. ಯಾಕಂದ್ರೆ ಇದು ಭೂತಕಾಲದಲ್ಲಿದೆ. ನಿಮಗೆ ಇಲ್ಲಿ ಕೆರೆಯ ಹೂಳು ಮತ್ತೆ ಹಳ್ಳಿಯ ಜನರಿಂದ ಪ್ಲೇಸ್ ಎಕ್ಸ್ಚೇಂಜ್ ಆಗಿದೆ. ಕರ್ತೃಪದ ಮತ್ತೆ ಕರ್ಮಪದದ ಜಾಗ ಬದಲಾವಣೆ ಆಗಿದೆ. ಇದು ಪರವಾಗಿಲ್ಲ. ಆದ್ರೆ ಕರ್ತೃಪದದ ಯಾವ ರೂಪ ಬೇಕೋ ಅದೇ ರೂಪವನ್ನ ತೆಗೆದುಕೋಬೇಕು. ಆಯ್ತಾ? ಹಳ್ಳಿಯ ಜನರು ಅನ್ನೋದು ಹಳ್ಳಿಯ ಜನರಿಂದ ಅಂತಾನೆ ಆಗ್ಬೇಕು. ಕರ್ಮಪದ ಕೆರೆಯ ಹೂಳನ್ನು ಅನ್ನೋದು ಕೆರೆಯ ಹೂಳು ಅನ್ನುವಂತಹ ಪ್ರಥಮ ವಿಭಕ್ತಿನೇ ಆಗ್ಬೇಕು. ಆದ್ರೆ ಅವುಗಳ ಪೊಸಿಷನ್ ಮಾತ್ರ ಆಚೆ ಈಚೆ ಆಗ್ಬೋದು. ಕೆರೆಯ ಹೂಳು ಹಳ್ಳಿಯ ಜನರಿಂದ ಎತ್ತಲ್ಪಟ್ಟಿತು ಅಂದ್ರೂ ಒಂದೇನೆ, ಹಳ್ಳಿಯ ಜನರಿಂದ ಕೆರೆಯ ಹೂಳು ಎತ್ತಲ್ಪಟ್ಟಿತು ಅಂದ್ರೂ ಒಂದೇನೆ. ಯಾವುದೇ ರೀತಿ ಕೊಟ್ಟರು ಕೂಡ ಅದು ಸರಿಯಾಗಿರುತ್ತೆ. ಇಲ್ಲಿ ನೀವು 2ನೇ ವಾಕ್ಯವನ್ನ ತಗೊಂಡ್ರೆ, ಗಾನವಿಯು ಸುಶ್ರಾವ್ಯವಾದ ಹಾಡನ್ನು ಹಾಡಿದಳು. ಇದರ ಕರ್ಮಣಿ ರೂಪವನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಹಾಡಿದಳು ಅನ್ನೋದು ಭೂತಕಾಲ, ಹಾಗಾಗಿ ಅದು ಹಾಡಲ್ಪಟ್ಟಿತು ಅಂತ ಆಗತ್ತೆ. ಗಾನವಿಯು ಅಂತ ಹೇಳೋದು ಇಲ್ಲಿ ಕರ್ತೃಪದ, ಅದೇನಾಗತ್ತೆ, ತೃತೀಯ ವಿಭಕ್ತಿ ಆಗುತ್ತೆ ಇಲ್ಲಿ ಗಾನವಿಯಿಂದ ಅಂತ. ಸುಶ್ರಾವ್ಯವಾದ ಹಾಡನ್ನು ಅನ್ನೋದು ಕರ್ಮಪದ ಆಗತ್ತೆ. ಇಲ್ಲಿ ಹಾಡನ್ನು ಅನ್ನೋದು ಹಾಡು ಅಂತ ಪ್ರಥಮ ವಿಭಕ್ತಿ ಆಗತ್ತೆ. ಹಾಗಾಗಿ ಗಾನವಿಯಿಂದ ಸುಶ್ರಾವ್ಯವಾದ ಹಾಡು ಹಾಡಲ್ಪಟ್ಟಿತು ಅನ್ನೋದು ಸರಿಯಾದಂತಹ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆ, ಮಕ್ಕಳು ಕನ್ನಡ ಕಾದಂಬರಿಗಳನ್ನು ಓದಿದರು. ಇದನ್ನ ಕರ್ಮಣಿ ವಾಕ್ಯವನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಓದಿದರು ಅನ್ನೋದು ಮತ್ತೆ ಪುನಃ ಭೂತಕಾಲ ಆದ್ರಿಂದ ಓದಲ್ಪಟ್ಟವು ಅಂತ ಆಗತ್ತೆ. ಮಕ್ಕಳು ಅನ್ನೋದು ಮಕ್ಕಳಿಂದ ಅಂತ ಆಗತ್ತೆ. ಕನ್ನಡ ಕಾದಂಬರಿಗಳನ್ನು ಅನ್ನೋದು ಕನ್ನಡ ಕಾದಂಬರಿಗಳು ಅಂತ ಆಗತ್ತೆ. ಹಾಗಾಗಿ ಮಕ್ಕಳಿಂದ ಕನ್ನಡ ಕಾದಂಬರಿಗಳು ಓದಲ್ಪಟ್ಟವು ಅಂತ ಸರಿಯಾದ ಉತ್ತರ. ಇವಾಗ 2 ವಿಶೇಷವಾದ ಫಾರ್ಮ್ಸ್ ಇದೆ ಇಲ್ಲಿ ನಿಮ್ಗೆ ಕೇಳಿದ್ದು. ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವನ್ನು ಚೆನ್ನಾಗಿ ಹೇಳಿದೆ ಅಂತ ಇದೆ. ಹೇಳಿದೆ ಅಂತ ಇದೆ. ಹಾಗಾಗಿ ಇದು ಭೂತಕಾಲ, ಹೇಳಲ್ಪಟ್ಟಿದೆ ಅಂತ ಆಗತ್ತೆ. ಈಗ ಇಲ್ಲಿ ನೋಡಿ, ಈ ಗ್ರಂಥದಲ್ಲಿ ಅಂತ, ಇದು ಈ ವಿಷಯವನ್ನು ಚೆನ್ನಾಗಿ ಹೇಳಿದೆ. ಎಲ್ಲಿ ಹೇಳಿದೆ? ಗ್ರಂಥದಲ್ಲಿ ಹೇಳಿದೆ. ಇಲ್ಲಿ ಗ್ರಂಥದಲ್ಲಿ ಅನ್ನೋದು ಕರ್ತೃಪದ ಆಗಿದೆ. ಆದರೆ ಅದು ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಇಲ್ಲ. ಆಯ್ತಾ? ಹಾಗಾಗಿ ಅದನ್ನು ನಾವು ಹಾಗೆ ಉಳಿಸ್ಕೊಳ್ತೀವಿ. ಅದನ್ನು ನಾವು ಬದಲಾವಣೆ ಮಾಡೋದಿಲ್ಲ. ಇಲ್ಲ ಅಂದರೆ ಏನಾಗ್ತದೆ, ಸಾಧಾರಣವಾಗಿ ಕರ್ತೃಪದವನ್ನು ನಾವು ತೃತೀಯ ವಿಭಕ್ತಿ ಮಾಡ್ತೀವಲ್ವಾ. ಗಾನವಿಯು ಅಂದಿದ್ದು ಗಾನವಿಯಿಂದ ಅಂತ ಮಾಡಿದ್ವಲ್ಲ. ಆದರೆ ಇಲ್ಲಿ ಕರ್ತೃಪದ ಮೊದಲೇ ಅದು ಪ್ರಥಮ ವಿಭಕ್ತಿಯಲ್ಲಿ ಇಲ್ಲ. ಇಲ್ಲಿ ಈ ಗ್ರಂಥದಲ್ಲಿ ಅಂತ ಇದೆ. ಅದನ್ನು ನಾವು ಹಾಗೇ ಉಪಯೋಗಿಸ್ಕೊಳ್ತೀವಿ. ಮತ್ತೆ ಪಾಕಶಾಸ್ತ್ರದ ವಿಷಯವನ್ನು ಅಂತ ಇರೋದನ್ನು, ಅದನ್ನು ನಾವಿಲ್ಲಿ ಪಾಕಶಾಸ್ತ್ರದ ವಿಷಯವು ಅಂತ ಹೇಳಿಬಿಟ್ಟು ಪ್ರಥಮ ವಿಭಕ್ತಿ ಮಾಡ್ತೀವಿ. ಆಯ್ತಾ? ಹಾಗಾಗಿ ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವು ಚೆನ್ನಾಗಿ ಹೇಳಲ್ಪಟ್ಟಿದೆ. ಅರ್ಥ ಆಯ್ತಲ್ಲ? ಹೇಳಿದೆ ಅನ್ನೋದು ಹೇಳಲ್ಪಟ್ಟಿದೆ ಆಗಿದೆ. ಇಲ್ಲಿ ಕರ್ತೃಪದ ಈ ಗ್ರಂಥದಲ್ಲಿ ಅಂತಿರೋದನ್ನು ಹಾಗೇ ಇಟ್ಕೊಂಡಿದ್ದೀವಿ. ಕರ್ಮಪದ ವಿಷಯವನ್ನು ಅನ್ನೋದನ್ನು ವಿಷಯವು ಅಂತ ಬದಲಾವಣೆ ಮಾಡಿದ್ದೀವಿ. ಆಯ್ತಾ? ಇನ್ನೊಂದು ಅದೇ ಥರದ ಉದಾಹರಣೆ ಇದೆ ನೋಡಿ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದು. ಈ ಪುಸ್ತಕವನ್ನು ಲಲಿತಾಕ್ಷರ ಮುದ್ರಣಾಲಯದಲ್ಲಿ ಮುದ್ರಿಸಿದ್ದಾರೆ ಅಂತ. ಇಲ್ಲಿ ಮುದ್ರಿಸಿದ್ದಾರೆ, ಇದು ಕೂಡ ಆಲ್ರೆಡಿ ಆಗಿರೋದು ಭೂತಕಾಲ. ಹಾಗಾಗಿ ಅದನ್ನು ಮುದ್ರಿಸಲ್ಪಟ್ಟಿದೆ ಅಂತ ಹೇಳಿಬಿಟ್ಟು ನಾವು ಬದಲಾವಣೆ ಮಾಡಬೇಕಾಗತ್ತೆ. ಆದರೆ ಈ ಪುಸ್ತಕವನ್ನು ಅನ್ನೋದಿದೆಯಲ್ಲ, ಅನ್ನು
ಇದು ಇಲ್ಲಿ ಕರ್ಮಪದ. ಆಯ್ತಾ? ಲಲಿತಾಕ್ಷರ ಮುದ್ರಣಾಲಯದಲ್ಲಿ ಅನ್ನುವುದು ಕರ್ತೃಪದ. ನೀವು ಫಸ್ಟಿಗೆ ಕರ್ತೃಪದ ಯಾವುದು, ಕರ್ಮಪದ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಅದು ಬದಲಾವಣೆ ಮಾಡಲಿಕ್ಕೆ ಆಗುತ್ತೆ. ಈ ವಾಕ್ಯವನ್ನು ನೋಡಿದಾಗ ಈ ಪುಸ್ತಕವನ್ನು ಲಲಿತಾಕ್ಷರ ಮುದ್ರಣಾಲಯದಲ್ಲಿ ಮುದ್ರಿಸಿದ್ದಾರೆ. ಇಲ್ಲಿ ಕ್ರಿಯಾಪದ ಯಾವುದು? ಮುದ್ರಿಸಿದ್ದಾರೆ. ಯಾರು ಮುದ್ರಿಸಿದ್ದಾರೆ? ಮುದ್ರಣಾಲಯದವರು ಮುದ್ರಿಸಿದಾರಲ್ವಾ? ಆಯ್ತಾ? ಹಾಗಾಗಿ ಇಲ್ಲಿ ಲಲಿತಾಕ್ಷರ ಮುದ್ರಣಾಲಯ ಅನ್ನೋದು ಇಲ್ಲಿ ಕರ್ತೃಪದ. ಯಾಕಂದ್ರೆ ಅವರು ಮುದ್ರಿಸಿದಿರೋದು ಅದನ್ನ. ಆಯ್ತಾ? ಆದ್ರೆ ಈ ಕರ್ತೃಪದ ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಇದೆಯಾ? ಇಲ್ಲ. ಅದರ ಮುಂದೆ ಮುದ್ರಣಾಲಯದಲ್ಲಿ ಅನ್ನೋದು ಬಂದಿದೆ. ಹಾಗಾಗಿ ನಾವು ಅದನ್ನ ಬದಲಾವಣೆ ಮಾಡೋಕೆ ಹೋಗೋದಿಲ್ಲ ಕರ್ಮಣಿ ವಾಕ್ಯ ಮಾಡುವಾಗ. ಅದನ್ನ ಹಾಗೆ ಇಟ್ಕೊಳ್ತೀವಿ. ಕರ್ಮಪದ ಇದೆಯಲ್ಲ, ಪುಸ್ತಕವನ್ನು ಅನ್ನೋದನ್ನ ಅದನ್ನ ಬದಲಾವಣೆ ಮಾಡಬೇಕು. ಈ ಪುಸ್ತಕವು, ಆಯ್ತಾ, ಲಲಿತಾಕ್ಷರ ಮುದ್ರಣಾಲಯದಲ್ಲಿ ಮತ್ತೆ ಮುದ್ರಿಸಲ್ಪಟ್ಟಿದೆ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಸರಿಯಾದ ಉತ್ತರ ಈ ಪುಸ್ತಕವು ಲಲಿತಾಕ್ಷರ ಮುದ್ರಣಾಲಯದಲ್ಲಿ ಮುದ್ರಿಸಲ್ಪಟ್ಟಿದೆ ಅಂತ. ಹೆಚ್ಚಿನ ಸಂದರ್ಭಗಳಲ್ಲಿ ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಕೊಡ್ತಾರೆ. ಈ ಥರ ಟ್ವಿಸ್ಟ್ ಮಾಡಿ ಕೊಟ್ಟಾಗ ನೀವು ಮೊದಲಿಗೆ ಕರ್ತೃಪದ ಕರ್ಮಪದ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಮಾಡಿದ್ಮೇಲೆ ಅದರ ಕರ್ತೃಪದವು ಅದರ ಸಾಮಾನ್ಯ ಫಾರ್ಮ್ ಏನಿರುತ್ತೆ ಕರ್ತರಿ ವಾಕ್ಯದಲ್ಲಿ ಪ್ರಥಮ ವಿಭಕ್ತಿಯಲ್ಲಿರುತ್ತಲ್ಲ, ಹಾಗಿಲ್ಲ ಅಂತಂದರೆ ಅಲ್ಲಿ ಅನ್ನೋದು ಬಂದರೆ, ಗ್ರಂಥದಲ್ಲಿ, ಮುದ್ರಣಾಲಯದಲ್ಲಿ ಈ ಥರ ಬಂದರೆ ಅದನ್ನು ಹಾಗೇ ಉಳಿಸ್ಕೋಬೇಕಾಗತ್ತೆ. ಕರ್ಮಪದವನ್ನು ಬದಲಾವಣೆ ಮಾಡಿ ಮತ್ತು ಅದರ ಕ್ರಿಯಾಪದಕ್ಕೆ ಸರಿಯಾದ ಅಲ್ಪಡು ರೂಪವನ್ನು ಕೊಟ್ಟು ಅದನ್ನು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಸೊ ನಿಮಗೆ ಇದು ಅರ್ಥ ಆಯಿತು, ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಹೇಗೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಕರ್ಮಣಿ ಪ್ರಯೋಗ ಇದೆಯಲ್ಲ, ಕನ್ನಡದಲ್ಲಿ ಬಹಳ ಉಪಯೋಗ ಇಲ್ಲ. ಅದು ಸಂಸ್ಕೃತದ ವ್ಯಾಕರಣಾಂಶವನ್ನು ಕನ್ನಡದಲ್ಲಿ ತೆಗೆದುಕೊಂಡದ್ದು. ಬಹಳಷ್ಟು ಉಪಯೋಗ ಏನಾಗೋದಿಲ್ಲ ನಿಮ್ಮ ನಿಜ ಜೀವನದಲ್ಲಿ. ಆದರೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನೀವು ಅರ್ಥ ಮಾಡಿಕೊಂಡು ಬರೆಯೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.